ಸಂಘಯ್ಯ ಅವರು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣ ಅವರೇ, ನಿಮ್ಮಿಂದನೇ ಕಾರ್ಯಕ್ರಮವನ್ನ ಚರ್ಚೆನ ಆರಂಭ ಮಾಡುವುದಾದ್ರೆ, ಇವತ್ತಿನ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ 2016 ಇದರ ಉದ್ದೇಶ ಏನು? ಉದ್ದೇಶ ಕ್ಲಿಯರ್ ಆಗಿ ಅರುಣ್ ಜೇಟ್ಲಿ ಅವರು ಹೇಳಿದ್ರು. ಯಾರು ಕಪ್ಪು ಹಣ ಇಟ್ಕೊಂಡು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಆ ವಿಷಯ ತಿಳಿಸದೇ ಇರೋರಿಗೆ ನಾವು 85% ವರೆಗೂ ಅದು ಟ್ಯಾಕ್ಸ್ ಮಾಡೇ ಮಾಡ್ತೀವಿ. ಮುಂದೊಂದು ದಿನ ಸಿಕ್ಕಿ ಹಾಕಿಕೊಂಡರೆ ಅದಕ್ಕೋಸ್ಕರ ಯಾರು ಡಿಕ್ಲೇರ್ ಮಾಡಿ ಈ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಡಿಕ್ಲೇರ್ ಮಾಡಿ 25% ಅದು ಒಂದು 4 ವರ್ಷ ಇಂಟ್ರೆಸ್ಟ್ ಇಲ್ಲದೆ ಇಡ್ತಾರೆ ಅನ್ನೋರಿಗೆ ಮಾತ್ರ ಈ ಅನ್ವಯ ಆಗುತ್ತೆ. ನೀವು ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಅದನ್ನು ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡಬೇಕು, ಅಂಡರ್ ದ ಸ್ಕೀಮ್ ಮಾಡ್ತೀರಾ ಇಲ್ವಾ ಅಂತ. ಹಾಗೆ ಮಾಡಿದಾಗ ಆ ಬೇಸಿಸ್ ಮೇಲೆ ನಿಮಗೆ ಟ್ಯಾಕ್ಸೇಷನ್ ಆಗುತ್ತೆ. ಈಗ ಇವತ್ತು ಬಂದಿರೋ ಪ್ರಕಾರ ಸುಮಾರು 50% ಸೆಸ್ಸು ಪೆನಾಲ್ಟಿ ಟ್ಯಾಕ್ಸ್ ಎಲ್ಲ ಸೇರಿ 50% ಕಟ್ಟಬೇಕಾಗುತ್ತೆ. 25% ನೀವು ಡೆಪಾಸಿಟ್ 4 ವರ್ಷ ಇಂಟ್ರೆಸ್ಟ್ ಇಲ್ಲದೆ ಇಡಬೇಕಾಗುತ್ತೆ. ಸೊ ಅಂದ್ರೆ ಕಪ್ಪು ಹಣವನ್ನ ಬಿಳಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀರಾ? ಹೌದು, ಈ ವರ್ಷದಲ್ಲಿ ಮೊದಲು ಸಹ ಕೊಟ್ಟಿತ್ತು. ಸೆಪ್ಟೆಂಬರ್ ವರೆಗೂ IDS ಸ್ಕೀಮ್ ಇತ್ತು, ಅದರಲ್ಲಿ 45% ಇತ್ತು. ಈಗಿನ ಸ್ಕೀಮಲ್ಲಿ ನೋಡಿದ್ರೆ ಇನ್ನೂ ಅದಕ್ಕಿಂತ ಟಫ್ ಇದೆ. 50% ಕಟ್ಟಬೇಕು, ಪ್ಲಸ್ ಅದಲ್ದೇನೆ 4 ವರ್ಷ 25% ಬಡ್ಡಿ ಇಲ್ಲದೆ ಇಡಬೇಕು ಅಂತ ಇದೆ. ಪ್ರಶ್ನಾರ್ಹ ಅಂತ ಅನ್ಸೋದಿಲ್ವಾ ತಮ್ಗೆ? ಯಾವ ಕಾರಣಕ್ಕೆ ಹೇಳ್ತೀವಿ? ಕಾಂಗ್ರೆಸ್ ಪ್ರಶ್ನೆ ಮಾಡಬಹುದು ಅಂತ ಯಾವ ಕಾರಣಕ್ಕೆ? ಭೂಪತಿ ಅವರೇ, ತಮ್ಮ ಅಭಿಪ್ರಾಯ ಏನು? ಇಲ್ಲ, ಈ ತರ ವಾಲಂಟರಿ ಡಿಸ್ಕ್ಲೋಜರ್ ಸ್ಕೀಮು ಒಂದು ಸರ್ಕಾರ ಬಂದ ಮೇಲೆ ಕೇವಲ 1 ತಿಂಗಳ ಅವಧಿಯಲ್ಲಿ 2 ಸರಿ ಅನೌನ್ಸ್ ಮಾಡಿರೋದು ಇದು ಮೋಸ್ಟ್ಲಿ ಮೊದಲನೇ ಸರಿ ಅಂತ ಕಾಣುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ವಾಲಂಟರಿ ಡಿಕ್ಲೇರಿಂಗ್ ಇದು ಸ್ಕೀಮಲ್ಲಿ ಸೆಪ್ಟೆಂಬರ್ 30 ಏನ್ ಡೇಟ್ ಕೊಟ್ಟಿದ್ರು, ಅಲ್ಲಿವರೆಗೆ 65,000 ಕೋಟಿ ಘೋಷಣೆ ಆಗಿದೆ. ಅದರಲ್ಲಿ 18,000 ಕೋಟಿ ಸರ್ಕಾರಕ್ಕೆ ಆದಾಯ ತೆರಿಗೆ ಬಂದಿದೆ. ಇನ್ನು ಈಗ ಮತ್ತೊಮ್ಮೆ ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ಬಹಳ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಾಲಂಟರಿ ಡಿಸ್ಕ್ಲೋಸಿಂಗ್ ಸ್ಕೀಮ್ ಅಲ್ಲಿ ತುಂಬಾ ದುಡ್ಡು ಬರಬಹುದು, ಸರ್ಕಾರಕ್ಕೆ ಬಹಳ ಆದಾಯ ಬರಬಹುದು ಅಂತಕ್ಕಂಥ ಒಂದು ಅಂದಾಜಿತ್ತು ಅಂತ ಕಾಣುತ್ತೆ. ಅದು ವಿಫಲ ಆಗಿದೆ, ಅವ್ರ ಪ್ರಕಾರ ಅದು ವಿಫಲ ಆಗಿದೆ. ಹಂಗಾಗಿ ಇನ್ನೊಮ್ಮೆ ಮತ್ತೆ ಕೆಲವೇ ಅಂತರದ ಸಮಯದಲ್ಲಿ ಮತ್ತೊಮ್ಮೆ ಈ ಸ್ಕೀಮ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಈಗ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವರೊಂದು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಎಸ್ಟಿಮೇಟೆಡ್ ಇದು ಬ್ಲಾಕ್ ಮನಿ ಅನ್ನೋದು 22% GDP ಇದೆ ಅಂತ, 22% ಇದೆ ಅಂತ. ಅದರಲ್ಲಿ ತೆರಿಗೆ ಇಲ್ಲದೆ ಇರತಕ್ಕಂಥ ಕ್ಷೇತ್ರ, ಕೃಷಿ ಕ್ಷೇತ್ರ ಏನಿದೆ ಅದ್ರದ್ದು 18% ಅಂತ ಹೇಳ್ತಾರೆ. 22% ಅಲ್ಲಿ 18% ಹೋದ್ರೆ ನಿಮಗೆ ಉಳಿಯೋದು 4%. ಅವ್ರ ಪ್ರಕಾರ 4% ಇದೆ. ಒಂದು ಅಂದಾಜು ಪ್ರಕಾರ 6% ಈ ದೇಶದಲ್ಲಿ ಕಪ್ಪು ಹಣ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಆದ್ರೆ ಈ ಸರ್ಕಾರಕ್ಕೆ ಇದು ಒಂದೇ ತಿಂಗಳಲ್ಲಿ ಈ ಸ್ಕೀಮನ್ನ 2 ಸಾರಿ ಮಾಡೋದು, ಈಗ ಬಿಲ್ಲನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಿ ಯಾವುದೇ ಚರ್ಚೆ ಇಲ್ಲದೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯ್ತದ ಬಿಲ್. ನಾನು ನೋಡಿದೆ ಸರ್ ರಿಪೋರ್ಟ್ನ. ನೋಡಿದ್ರೆ ಇವ್ರಿಗೆ ಸರಿಯಾದಂತ ಒಂದು ಆರ್ಥಿಕ ನಿರ್ವಹಣೆಯ ಅನುಭವ ಇಲ್ಲದೆ ಇರೋದನ್ನ ಎತ್ತಿ ತೋರಿಸುತ್ತೆ ಇದು. ಆದ ಕಾರಣ ನಿಮ್ಮ ಪ್ರಶ್ನೆ ಇರೋದು 2 ಬಾರಿ ಅಂದ್ರೆ 1 ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ 2 ಬಾರಿ ಘೋಷಣೆ ಮಾಡ್ಕೊಂಡಿರೋದು. ಹೌದು. ಅಥವಾ ಬಿಲ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ಅನುಭವ ಇಲ್ಲದೆ ಇರೋದನ್ನ ತೋರಿಸುತ್ತೆ. ದೇಶದ ಆರ್ಥಿಕತೆ ಅವರಿಗೆ ಅರ್ಥವೇ ಆಗಿಲ್ಲ ಅಂತ ನನ್ನ ಪ್ರಕಾರ. ಸರ್, ನಿಮ್ಗೆ ಗೊತ್ತಿರುವಂತೆ ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲಾ ಕ್ಷೇತ್ರದಲ್ಲಿ ಅನುಭವ ಇರೋದಿಲ್ಲ, ಆದ್ರೆ ಅವರ ಸುತ್ತ ಇರುವಂತವರು ಅನುಭವವನ್ನ ತುಂಬುತ್ತಾರೆ, ಆ ಅನುಭವವನ್ನೇ ಪಡ್ಕೊಳ್ತಾರೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಇಲ್ಲೇನು ಅಂತ ಹೇಳಿದ್ರೆ, ಈಗ ಡಿಮಾನಿಟೈಸೇಷನ್ ಏನಿದೆಯಲ್ಲ, ನೋಟು ನಿಷೇಧ ವಿಚಾರ ಇದೆಯಲ್ಲ, ಇದನ್ನ ಅಲ್ಲಿರುವಂತ ರೆವೆನ್ಯೂ ಸೆಕ್ರೆಟರಿ ಯಾರಿದ್ದಾರೆ ಒಬ್ರು, ಅವರು ಈಸ್ ಅ ಕಾನ್ಫಿಡೆಂಟ್ ಪರ್ಸನ್ ಆಫ್ ಪ್ರೈಮ್ ಮಿನಿಸ್ಟರ್. ಅವರೊಬ್ಬರಿಗೆ ಬಿಟ್ರೆ ಈವನ್ ನಿಮ್ಗೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಏನಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಆ ವಿಷಯ, ಅವ್ರ ಹತ್ರ ಚರ್ಚೆನೂ ಆಗಿಲ್ಲ ಅದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದು ದೇಶಕ್ಕೆ ಇಲ್ಲಿವರೆಗೂ ಹೇಳೇ ಇಲ್ಲ. ಬಟ್ ತೀರ್ಮಾನ ತಗೊಂಡ್ರಷ್ಟೇ, ಒಂದು ಅದ್ಭುತವಾದದ್ದೇನೋ ಮಾಡಕ್ ಹೋಗ್ತೀನಿ ಅಂತಕ್ಕಂಥದ್ದನ್ನ ಒಂದು ಹೊರ ಹಾಕಿ ಇಡೀ ದೇಶಕ್ಕೆ ಒಂದು ಮಂಕುಬೂದಿ ಹಚ್ಚೋ ಕೆಲಸನ ಮಾಡಿದ್ರೆ ಆಗ್ಲಿ ಅಂತ ಅದ್ಭುತವಾದಂತ ಕೆಲಸ ಅಂತ ನನಗೇನು ಅಂತ ಅನಿಸ್ತಾ ಇಲ್ಲ. ಓಕೆ ಸರ್, ಮಾತನಾಡ್ತೀನಿ ನಿಮ್ ಜೊತೆಗೆ. ರಘು ಅವರೇ, ಹೊಸ ತಿದ್ದುಪಡಿ ಮಸೂದೆಯನ್ನ ತಾವು ಯಾವ ಆಯಾಮದಲ್ಲಿ ನೋಡಕ್ ಇಷ್ಟಪಡ್ತೀರಿ? ಅಲ್ಲ, ಇದು ನನಗೇನನ್ಸುತ್ತೆ, ಇವ್ರಿಗೆ ಕಪ್ಪು ಹಣ ಹಿಡಿತಾ ಇದೀವಿ ನೋಡಿ, ಇನ್ನೊಂದು ಸ್ಟೆಪ್ ತಗೊಂಡ್ವಿ ಅಂತಿದೀವಲ್ಲ, ಅದರಲ್ಲಿ ಕ್ಯಾಶಲ್ಲಿ ಭೂಪತಿಯವರು ಹೇಳಿದಾಗೆ ಕ್ಯಾಶಲ್ಲಿ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು, ಕೈಂಡಲ್ಲಿದೆ ಅಂತ, ಕ್ಯಾಶಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಜನರಿಗೆ ಇನ್ನೂ ಒಂದು ಸ್ವಲ್ಪ ಕಾಲ, ಈಗ ಬಹಳ ಸಂಕಷ್ಟದಲ್ಲಿದ್ದಾರೆ ಜನರು. ಆಗ ಇನ್ನೊಂದು ಈ ಯೋಚನೆಯನ್ನು ತಂದಾಗ ನೋಡಿ, ಇನ್ನೊಂದು ಸ್ಟೆಪ್ ತಗೊಂಡ್ವಿ, ನಾವು ಹಿಡಿತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸಡನ್ ಜನರಿಗೆ ಡೈವರ್ಷನ್ ಆಗುತ್ತೆ. ಆ್ಯಕ್ಚುಲಿ ಸಮಸ್ಯೆ ಇರೋದು ಇವತ್ತು ನಮ್ಮ ದುಡ್ಡು ಬ್ಯಾಂಕಿಗೆ ಹೋಗಿ ಕೂತಿದೆ, ವ್ಯವಹಾರ ನಡೀತಾ ಇಲ್ಲ,
ಇಡೀ ಆರ್ಥಿಕ ವ್ಯವಸ್ಥೆ ಸ್ತಬ್ಧಗೊಂಡಿದೆ. ಕೂಲಿ ಕಾರ್ಮಿಕರು 4 ಲಕ್ಷ ಜನ ಕೂಲಿ ಕಾರ್ಮಿಕರು ಎಕ್ಸ್ಪೋರ್ಟ್ ಕೌನ್ಸಿಲ್ ಅವರು ನಿನ್ನೆ ಹೇಳಿದ್ದಾರೆ 4 ಲಕ್ಷ ಜನ ಕೆಲಸ ಕಳ್ಕೊಂಡ್ರು. ಇಡೀ ಹೋದ ವರ್ಷ ಕೆಲಸ ಕೊಟ್ಟಿದ್ದು ಲೇಬರ್ ಬ್ಯೂರೋ ಪ್ರಕಾರ 2.5 ಲಕ್ಷ, 2.5 ಕೋಟಿ ಕೆಲಸ ಕೊಡಬೇಕಾಗಿತ್ತು, 2.5 ಲಕ್ಷ ಮಾತ್ರ ಕೆಲಸ ಕೊಟ್ಟಿರೋದು. ಇದಾಗಲೇ ಕಳ್ಕೊಂಡಿರ್ತಕ್ಕಂಥದ್ದು 4 ಲಕ್ಷ ಜಾಬ್. ಎಕ್ಸ್ಪೋರ್ಟ್ ಕೌನ್ಸಿಲ್ ಅವರು ಹೇಳೋರು ಲೆಕ್ಕದ ಪ್ರಕಾರ, ಲೆಕ್ಕ ಇಲ್ಲದೆ ಎಷ್ಟು ಗೊತ್ತಿಲ್ಲ ನಮಗೆ. ಅದಲ್ಲದೆ ಪ್ರತಿನಿತ್ಯ ಈ ದೇಶದಲ್ಲಿ GVA ಅಂತ ಹೇಳ್ತೀವಿ ನಾವು, ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಕ್ಕಂಥದ್ದು, ಅದು 45,000 ಕೋಟಿ. 75% ವ್ಯವಹಾರ ನಿಂತು ಹೋಗಿರೋದ್ರಿಂದ ಕನ್ಸಂಪ್ಷನ್ ಅಲ್ಲಿ, ಕನ್ಸಂಪ್ಷನ್ ಯಾರು ಜೇಬ್ ಬಿಡ್ತಾ ಇಲ್ಲ ಆಯ್ತಾ, ಕನ್ಸಂಪ್ಷನ್ ನಿಂತು ಹೋಗಿರೋದ್ರಿಂದ ಇದಾಗಲೇ ದೇಶ GVAಯಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು 4 ಲಕ್ಷ ಕೋಟಿ. ಹಾಗಾಗಿ ನಾವು ಏನು ಅದಕ್ಕೋಸ್ಕರ ನಾವೀಗ ಇದು ಏನು ಮನೆ ಸುಟ್ಟು ಇಲಿ ಹಿಡಿಯೋ ಕೆಲಸ ಇದು ಅಂತ ಹೇಳ್ತಕ್ಕಂಥದ್ದು. ಸದ್ಯಕ್ಕೆ ಜನತೆಗೆ ಏನಾಗ್ತದೆ, ಸರ್ಕಾರ ನೋಡಿದ್ರ ಇನ್ನೂ ಒಂದು ಹೆಜ್ಜೆ ತಗೊಳ್ತು, ಇನ್ನೇನು ಹಿಡಿದು ಬಿಟ್ರು. ಕೊನೆ ಹಿಡಿದಿದ್ದು ಏನು, ಆನೆನ, ಇಲಿನ, ಏನ್ ಹೆಗಣನ ಏನ್ ಹಿಡಿದ್ರು ಅನ್ನೋದು ಇನ್ನೂ ಟೈಮ್ ಬೇಕು. ಆಮೇಲೆ ಈ ವರ್ಷದಲ್ಲಿ ಒಂದು ಸ್ಟೆಪ್ ತಗೊಂಡಾಗಿದೆ, ಡಿಮಾನಿಟೈಸೇಷನ್ ಆಗೋಗಿದೆ, ಅದ್ರ ಪ್ರೊಸೆಸಿಂಗ್ ನಡೀತಾ ಇದೆ. ಈಗ ಇವತ್ತು ಏನ್ ಮಂಡನೆ ಆಗಿದೆ ಆದಾಯ ತೆರಿಗೆ ತಿದ್ದುಪಡಿ ಕಾಯ್ದೆ 2016, ಇದರ ಅಡಿಯಲ್ಲಿ ನೀವೇನಾದ್ರೂ ಘೋಷಣೆ ಮಾಡ್ಕೊಂಡ್ರೆ, ಒಂದು ದಾಖಲೆ ಇಲ್ಲದಂತ ಹಣ, ಮತ್ತೊಂದು 500,000 ರೂಪಾಯಿ ಏನಿದೆ ಅದನ್ನ ನೀವು ಡಿಕ್ಲೇರ್ ಮಾಡ್ಕೊಂಡ್ರೆ ನಿಮ್ಗೆ 50%, ಒಟ್ಟು 75% ಕಳೆದ 25% ನಿಮ್ಗೆ ಏನ್ ಸಿಗತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಆದಾಯ ಬರಬಹುದು, ತೆರಿಗೆ ಜಾಸ್ತಿ ಆಗ್ಬಹುದು ಅಂತ ಏನಾದ್ರು ಅನ್ಸುತ್ತೆ? ಇಲ್ಲ, ಅವರೇ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ರೋಹತ್ಗಿ ಅವರು ಒಂದು ಸುಳ್ಳು ಹೇಳಿದ್ದಾರೆ, ಒಂದು ಸತ್ಯ ಇರಬಹುದು. 3 ಲಕ್ಷ ಕೋಟಿ ದುಡ್ಡು ಬರ್ತದೆ ಅಂತ ಹೇಳಿದ್ದಾರೆ. 4% 400 ಕೋಟಿ ಏನು 4% ಟ್ಯಾಕ್ಸ್ ಟು GDPಗೂ ಕ್ಯಾಶ್ಗೂ ರೇಷಿಯೋ ಇದೆ ಅಂತ ಹೇಳಿದ್ದಾರೆ. ಅದು ಸುಳ್ಳು. 12% ಇರ್ತಕ್ಕಂಥದ್ದು, ಜಪಾನಲ್ಲಿ 20% ಇದೆ. ಈ ಕ್ಯಾಶ್ ಜಾಸ್ತಿ ಇದೆ ಅನ್ನೋದು ಭ್ರಮೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಕ್ಯಾಶ್ ಎಕಾನಮಿ ನಮ್ಮ ದೇಶದಲ್ಲಿ ಕ್ಯಾಶ್ ಕನ್ಸ್ಯೂಮರ್ ಕೊಳ್ಳೋದಿದೆ 54%. ಯಾಕಂದ್ರೆ ನಿಮ್ ಪ್ರಕಾರ ಕಪ್ಪು ಹಣ ಅನ್ನೋದು ಕ್ಯಾಶ್ ರೂಪದಲ್ಲಿ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ಈಗ ಇನ್ನೊಂದು ಇಲ್ಲ ಅಂತಾನ, ವೆರಿ ಸ್ಮಾಲ್ ಅಮೌಂಟ್, ವೆರಿ ಸ್ಮಾಲ್. ನೋಡಿ ಈ ಮಾರಿಷಸ್ ಬಾಗಿಲು ತೆರೆದುಕೊಂಡು ಕೂತಿದ್ವಲ್ಲ ಸಿಂಗಪೂರ್ ಮಾರಿಷಸ್ ಮೂಲಕ, ಎಲ್ಲಾ ಕಳ ದುಡ್ಡು ಸ್ವಿಸ್ ಬ್ಯಾಂಕ್ ಇಂದನೂ ವಾಪಸ್ ಬಂತು. ಇದ್ರ ಬಗ್ಗೆ ಎಲ್ಲ ಎಕಾನಮಿಸ್ಟ್ಗಳು ಬರೆದಿದ್ದಾರೆ. ಶಂಕರ್ ಶೆಟ್ಟಿ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲ ಒಂದು ವಿಷಯ, ಇದು ಇನ್ನೊಂದು ನಿಮಗೆ ಏನು ಗಮನಿಸಬೇಕು ಅಂದ್ರೆ, ಏನಂತ ಹೇಳಿದ್ರೆ ನಿಮಗೆ ಈ 2 ತರ ಈಗ ಟ್ಯಾಕ್ಸ್ ವಿಚಾರ ಆಗುತ್ತೆ. ಸಾಮಾನ್ಯ ಜನರಿಗೆ 2 ತರ, ಒಂದು ಟ್ಯಾಕ್ಸ್ ಇವೇಷನ್, ಟ್ಯಾಕ್ಸ್ ಅವಾಯ್ಡೆನ್ಸ್. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಒಳ್ಳೆ ಕೃಷ್ಣ ಅಂತ ಆಡಿಟರ್ ಹಿಡಿದ್ಬಿಟ್ಟು ಅದ್ರ ಲೆಕ್ಕಾಚಾರವನ್ನ ಚೆನ್ನಾಗಿ, ನಮ್ಗೆ ಗೊತ್ತಲ್ಲ ಬುಕ್ ಹೇಗೆ ಮೇಂಟೈನ್ ಮಾಡಬೇಕು, ಇದನ್ನ ಎಲ್ಲಿ ನಿಮ್ಗೆ ಸಾಮಾನ್ಯ ಆಡಿಟರ್ ಹತ್ರ ಹೋದ್ರೆ ಎಷ್ಟು ಕೊಡ್ಬೇಕು ಅಂತಿದ್ದೀರಾ, ಎಷ್ಟು ಇಟ್ಕೋಬೇಕು ಅಂತಿದ್ದೀರಾ ಅಂತ ಕೇಳ್ತಾರೆ. ನೀವು ಮಾಡೋದು ಎಲ್ಲ ಸರಿ ಇಲ್ಲ ಅಂತ ನಾನು ಹೇಳೋದೇನಂದ್ರೆ, ಸಾಮಾನ್ಯ ಜನರು ಸಾಯಿಸಕ್ಕಿದ್ದಾರೆ, ಪೇಷಂಟ್ ಸತ್ತೋದ್ರೆ ಡಾಕ್ಟರ್ ಸಾಯಿಸಕ್ಕಿದ್ದಾರೆ. ಹೌದು, ಪೇಷಂಟ್ ಟ್ರೀಟ್ ಮಾಡುವಾಗ ಸತ್ರೆ ಸಾಯಿಸಕ್ಕಿದ್ದಾರೆ ಅಂತ ಅವ್ರಿಗೆ ಏನ್ ಮಾತಾಡ್ತಾರೆ ನೋಡಿ ಒಂದು ನಿಮಿಷ, ಅವರಂತ ಸಿ ಅಂತ ಹೇಳಿದಕ್ಕೆ ನಾನು ತಗೊಂಡೆ. ಜನರಲಿ ತೆಲಿಗೆ ಸಿಎ ಹೇಳಿ, ರಾಮ ಅನ್ನೋ ಸಿಎ, ಕೃಷ್ಣ ಅನ್ನೋ ಸಿಎ ಒಪ್ಪೋದಿಲ್ಲ. ನೋಡಿ ನನಗೇನ್ ಹೇಳ್ತಾರೆ ಗೊತ್ತಾ, ದೇಶ ನಿಜವಾಗಿಯೂ ಯಾರು ದುಡ್ಡು ಇವತ್ತು ಸರ್ಕಾರ ಕಿತ್ಕೋಬಹುದು ಗೊತ್ತಾ? ಯಾರಿಗೆ ಆಡಿಟರ್ ಹಿಡಿದು ಮ್ಯಾನೇಜ್ಮೆಂಟ್ ಮಾಡಕ್ ಬರಲ್ಲ, ಅವಾಯ್ಡ್ ಮಾಡಕ್ ಬರಲ್ಲ, ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡಬಹುದ್ರಿ, ಕನ್ನಿಂಗ್ ಅಲ್ಲಿ ಅವಾಯ್ಡ್ ಮಾಡಬಹುದು, ಕಾನೂನಿನ ಪ್ರಕಾರವಾಗಿ ಅವಾಯ್ಡ್ ಮಾಡಬಹುದು. ಯಾರಿಗೆ ಆ ತಾಕತ್ತಿಲ್ಲ, ಯಾರಿಗೆ ಒಳ್ಳೆಯವ್ರನ್ನ ಹಿಡಿಯೋಕ್ ತಾಕತ್ತಿಲ್ಲ, ಸಾಮಾನ್ಯ ಜನರಿದಾರೋ ಅವ್ರು ದುಡ್ಡು ಕಿತ್ಕೊಳ್ತಾರೆ. ಮಾತನಾಡ್ತೀನಿ ಸರ್, ಹೇಳಿ. ಈಗ ರಘುವರ್ ಹೇಳಿದ್ರಲ್ಲ, ನಮ್ಮ ಇವರು ಹೇಳಿದಾಗೆ, ಬಿಜೆಪಿ ವಕ್ತಾರ ಹೇಳಿದಾಗೆ, ಇಲ್ಲಿ ಬ್ಲಾಕ್ ಮನಿ ಇಲ್ಲ ಅಂತಿಲ್ಲ, ಬ್ಲಾಕ್ ಮನಿ ಗೊತ್ತಾಗ್ತದೆ. ಡಿಸೆಂಬರ್ 30ಕ್ಕೆ ಬ್ಲಾಕ್ ಮನಿ ಹೇಗೆ ಗೊತ್ತಾ, ಈಗ 14.83 ಲ್ಯಾಕ್ಸ್ ಇದು ಕ್ರೋರ್ಸ್ ಇದು ನೋಟ್ ಅಲ್ಲಿ ಉಂಟು ಅಂತ ಹೇಳಿದ್ರೆ, ಹೊರಗಡೆ RBI ಇಶ್ಯೂ ಮಾಡಿದ ನೋಟ್ಗಳು ಲೆಕ್ಕ ಉಂಟು. 14.83 ಲ್ಯಾಕ್ ಕ್ರೋರ್ಸ್. ಅದಕ್ಕಿಂತ ಜಾಸ್ತಿ ಬರೋ ಪ್ರಶ್ನೆ ಇಲ್ಲ. ಜಾಸ್ತಿ ಬಂದ್ರೆ ಫೇಕ್
ಫೇಕ್ ಇದು 4G ನೋಟ್ ಉಂಟಲ್ಲ ಅದು ಬರ್ತದೆ ಅಷ್ಟೇ. ಅದಕ್ಕೆ ಜಾಸ್ತಿ ಬರೋ ಚಾನ್ಸಸ್ ಅವ್ರ ಲೆಕ್ಕ ಉಂಟು, ಇಷ್ಟೇ GDP ಗ್ರೋತ್ ಮೇಲೆ ಇಷ್ಟೇ ನೋಟ್ ರಿಲೀಸ್ ಮಾಡ್ಬೇಕಂತ. 14.82 lakh crores ಉಂಟಲ್ಲ ಅಷ್ಟೇ ಅಮೌಂಟ್ ಡಿಸೆಂಬರ್ ತನಕ ಅದಕ್ಕಿಂತ ಕಮ್ಮಿ ಬರ್ತದೆ, ಜಾಸ್ತಿ ಬರೋ ಚಾನ್ಸೇ ಇಲ್ಲ. ಇಲ್ಲ ಯಾಕಂದ್ರೆ RBI ಗವರ್ನರ್ ಇದು ಮಾಡಿದ್ದು ಅನೌನ್ಸ್ ಮಾಡೋದು, ಇದು RBI ಗವರ್ನರ್ ಪ್ರಕಾರ ಉಂಟಲ್ಲ 14.82 ಇಂದ ಸಪೋಸ್ 13.82 ಅಂತ ಬಂತ, ಆಗ 1 lakh crore ಉಂಟಲ್ಲ ಇಟ್ ಈಸ್ ಬ್ಲಾಕ್ ಮನಿ, ಅದು ಗವರ್ಮೆಂಟ್ ಪ್ರಾಫಿಟ್. ಅದೇನ್ ಮಾಡ್ತಾರೆ ಇಷ್ಟೊಂದು RBI ಇಮಿಡಿಯೇಟ್ ಲೆಕ್ಕ ಬರ್ತದೆ, RBI ಅದನ್ನ ಏನ್ ಮಾಡ್ತಾರೆ ಪ್ರಾಫಿಟ್ ಅಂತ ಹೇಳ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ತೋರಿಸುವ ಹಾಗಿಲ್ಲ, ಅದು ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಡಿಸ್ಪ್ಯೂಟ್ ಇದೆ, ಅಲ್ಲ ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಅಲ್ಲ, ಏನು ಕಂಟಿನ್ಯೂ ಓವರ್ ಆಲ್ ನೋಟ್ ಇಶ್ಯೂ ಮಾಡಿದ್ದು ಮೈನಸ್ ಅಮೌಂಟ್ ರಿಸೀವ್ಡ್ ಬ್ಯಾಕ್, ಮೈನಸ್ ಅಮೌಂಟ್ ಅರ್ಥ ಆಯ್ತಲ್ಲ, ಅಂದಾಜಿನ ವೇಳೆ 6 ಲಕ್ಷ ಕೋಟಿ ಅಂತ 6 ಲಕ್ಷ ಕೋಟಿ 6 ಲಕ್ಷ ಕೊಡ್ಲಿ, ಅದೇ 3 lakh ಕೋಟಿ ಅಂತ 3 lakh ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. 3 lakhs crores ಲಕ್ಷ ಮಾಡಿ ಗವರ್ಮೆಂಟ್ ಒಂದು ಎಸ್ಟಿಮೇಟ್ ಮಾಡಿದೀಗ. ಇಲ್ಲ, ಈಗ ಅವ್ರು ಹೇಳಿರೋದು ಒಟ್ಟು ನೋಡಿ, ಈಗ 60% ನಿನ್ನೆ ತನಕ ಬಂದಿದ್ದಾರೆ. RBI ಗವರ್ನರ್ ಪಟೇಲ್ ಹೇಳಿದ್ದಾರೆ 60% ನಿನ್ನೆ ಬಂದಿದೆ, 14.82 ಅಲ್ಲಿ 60% ಬಂದಿದೆ. ನಂತರ ಲೆಕ್ಕ ಹಾಕಿ 1 year 6 lakh crore ಇನ್ನೂ ಬರ್ಲಿಕ್ಕೆ ಉಂಟು. ಈ 6 lakh crore ಅಲ್ಲಿ ಇನ್ನು ಎಷ್ಟು ಬರ್ತಾ ನೋಡ್ಬೇಕು, ಎಷ್ಟು ಬರುದಿಲ್ವಾ ಅದು ಬ್ಲಾಕ್ ಮನಿ ಅಂತ ಇದೆ, ಕ್ಲಿಯರ್, ಅದಕ್ಕೆ ಸಂಶಯ ಇಲ್ಲ, ಆಗ ಗೊತ್ತಾಗ್ತದೆ ಎಷ್ಟು. ಈ ಒಂದು ಪ್ರಯೋಗ ಮಾಡಿದೇವಲ್ಲ ಜನಗಳಿಗೆ, ಬಂದಿರೋದ್ರಲ್ಲೂ ದಾಖಲೆ ಇಲ್ಲದೆ ಇರುವಂತದ್ದು ಅದು ಮತ್ತೆ ಅದು ಸೆಕೆಂಡರಿ, ಅದು ಅಲ್ಲಿ ಬರ್ತದೆ. ಫಸ್ಟ್ ಅದು ಬ್ಲಾಕ್ ಮನಿ, ಔಟೆಡ್ ಬ್ಲಾಕ್ ಮನಿ ಅಂತ ಆಯ್ತು. ನೆಕ್ಸ್ಟ್ ಪುನಃ ಅಕೌಂಟ್ ಹಾಕಿದಾರಲ್ಲ, ಈಗ ಜನಧನ್ ಅಕೌಂಟ್, ಆ ಅಕೌಂಟ್, ಈ ಅಕೌಂಟ್ ಅದ್ರಲ್ಲಿ ಉಂಟಲ್ಲ, ಅದ್ರಲ್ಲಿ ಎಷ್ಟು ಬ್ಲಾಕ್ ಮನಿ ಅಂತ ಗವರ್ಮೆಂಟ್ ಫೈಂಡ್ ಔಟ್ ಮಾಡಿದ್ರೆ ಅದು ಕೂಡ ಬ್ಲಾಕ್ ಮನಿ ಫೈಂಡ್ ಔಟ್ ಮಾಡಿದ್ರೆ ಅರ್ಥ ಆಯ್ತು ನಿಮ್ಗೆ. ಈಗ ಅಕೌಂಟ್ ಹಾಕಿದ್ರೆ ಈಗ ವಾಲಂಟರಿ 50% ಡಿಕ್ಲೇರ್ ಮಾಡ್ತಾರೆ. ಎಕ್ಸ್ಚೇಂಜ್ ಮುಗಿದೋಗಿದೆ, ಈಗ ನೀವೇನಿದ್ರು ಡಿಪಾಸಿಟ್ ಆಲ್ಸೋ ಅಲ್ಲ, ಡಿಪಾಸಿಟ್ ಅಲ್ಲಿ ಬರುವ ಹಣವನ್ನು ಕೂಡ ಗವರ್ಮೆಂಟ್ ಇಸ್ ಗಾಟ್ ದ ರೈಟ್ ಟು ಡಿಟೆಕ್ಟ್ ವೆದರ್ ಇಟ್ ಇಸ್ ಬ್ಲಾಕ್ ಮನಿ ಆರ್ ವೈಟ್ ಮನಿ ಅಂತ ಆಯ್ತಲ್ಲ. ಅದ್ರಲ್ಲಿ ಅವ್ರು ಪ್ರೂವ್ ಮಾಡ್ಬೇಕು ಬಾರಿ ಸೋರ್ಸ್ ಅಂತ ಕೇಳಿದ್ರೆ ಅದು ಬಾರಿ ದೊಡ್ಡ ಪ್ರೊಸೀಜರ್, ಸಾಧ್ಯ ಇಲ್ಲ, ನಮ್ ಲೆಕ್ಕ ಬಾರಿ ಕಷ್ಟ. ಪುನಃ ಬ್ಯಾಂಕ್ ಈಗ 25 ಕೋಟಿ ಇದೇ ಉಂಟು, ಜನಧನ್ ಅಕೌಂಟ್ ಉಂಟು, 25 ಕೋಟಿ ಜನಧನ್ ಅಕೌಂಟ್, ಪುನಃ ಒಂದು 50 ಕೋಟಿ ಬೇರೆ ಅಕೌಂಟ್ಗಳು ಇರ್ಬೋದು. ನಮ್ಮಲ್ಲಿ ಜನಸಂಖ್ಯೆ 25 ಕೋಟಿ. ಯಾವುದು ದಾಖಲೆ ಕೊಡ್ಲಿಕ್ಕೆ ಕಷ್ಟ ಅಲ್ಲ, ಇಲ್ಲದ್ರೂ ಸೇವಿಂಗ್ಸ್ ಅಲ್ಲಿ ಕೊಡ್ಬೋದು, ದಾಖಲೆ ಕೊಡ್ಲಿಕ್ಕೆ 2.5 lakh ಕೊಡ್ಲಿಕ್ಕೆ ಕಷ್ಟ ಇಲ್ಲ, ಕೊಡ್ಬೋದು. ಬಟ್ ಗವರ್ಮೆಂಟ್ ಗೆ ಕಷ್ಟ ಹಿಡಿಲಿಕ್ಕೆ, ಆ 2.5 ಒಳಗಿರೋ ಒಂದು ಅಕೌಂಟ್ ಉಂಟಲ್ಲ ಅದು ನಿಮ್ದು ಬ್ಲಾಕ್ ಮನಿ ಅಂತ ಗವರ್ಮೆಂಟ್ ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಖಂಡಿತ ಕಷ್ಟ. ಈ ಪ್ರಯೋಗ ಗವರ್ಮೆಂಟ್ ಸಕ್ಸಸ್, ಅದಕ್ಕಾಗಿ ಅವರು ಮೋಸ್ಟ್ಲಿ ಇವತ್ತು ಬಿಲ್ಲಿಂಗ್ ಚೂಸ್ ಮಾಡೋದಕ್ಕೆ ಬನ್ನಿಪ್ಪ ನಮ್ಮ ಹತ್ರ ಸಾಧ್ಯ ಇಲ್ಲ, ಬಾಯ್ ಓಪನ್ ಆಗಿ ಹೇಳಿಕ್ಕೆ ಆಗುದಿಲ್ಲ. ನನಗೆ ಕೆಲವು ಪ್ರಶ್ನೆಗಳಿದೆ, ಕೇಳ್ತೀನಿ ಮತ್ತೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ವೀರಸಂಗಯ್ಯ ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಬಹುದು. ಸರ್, ಇವತ್ತು ಮಂಡನೆ ಆಗಿರುವಂತ ತಿದ್ದುಪಡಿ ಮಸೂದೆ ಬರೋದಕ್ಕೆ ತಮ್ಗೇನ್ ಅನ್ಸುತ್ತೆ, ಯಾವ ವರ್ಗಕ್ಕೆ ಉಪಯೋಗ ಆಗತ್ತೆ ಅಂತ ಅನ್ಸುತ್ತೆ? ಸರಿ ಮೇಡಮ್, ಇದು ಒಟ್ಟಾರೆ ಹೇಳ್ಬೇಕಂದ್ರೆ ನೋಟ್ ರದ್ದು ಮಾಡಿರಿಂದಿರ್ತಕ್ಕಂಥ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಐತಿ. ಈಗಾಗಲೇ ಆರ್ಥಿಕ ತಜ್ಞರು ಬಹಳ ವಿಚಾರವಂತರು ಕೆಲವು ವಿಷಯಗಳು ಮಂಡನೆ ಮಾಡಿದ್ದು ಕೇಳಿದಿಲ್ಲ. 6,25,000 ಹಳ್ಳಿ ಇರ್ತಕ್ಕಂಥ ದೇಶ ಇದು. 33 ಕೋಟಿ ಜನರಿಗೆ ಇನ್ನೂ ಅಕೌಂಟೇ ಓಪನ್ ಆಗಲಾರ್ದಂಥ ದೇಶ. ಎಲ್ಲದೂ ಕೂಡ ನಗದು ರಹಿತವಾಗಿ ಒಂದು ಕಾರ್ಡ್ ಮೂಲಕನೇ ವ್ಯವಸ್ಥೆ ಆಗಲಿ ಅಂತಕ್ಕಂಥ ಆಶಯ ಏನೈತಲ್ಲ, ಆ ಆಶಯ ಸರಿ ಇರ್ಬೋದು, ಆದರೆ ಅದನ್ನು ಅನುಸರಿಸ್ತಕ್ಕಂಥ ರೀತಿ ನೀತಿ ಒಂದು ಪೈಸನೂ ಕೂಡ ಇವತ್ತು ಅಪ್ಲೈ ಆಗ್ತಾ ಇಲ್ಲ. ಬಹಳ ತದ್ವಿರುದ್ಧವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಈ ದೇಶದ ಸಾಮಾನ್ಯ ರೈತರು, ಕೂಲಿಕಾರರು ಅತಿ ಹೆಚ್ಚು ಅನುಭವಿಸ್ತಾ ಇದ್ದೀವಿ. ಸಣ್ಣ ಸಣ್ಣ ಉದ್ಯಮಿ ಇಟ್ಟಿರ್ತಕ್ಕಂಥ ಸಣ್ಣ ಅಂಗಡಿ, ಪುಟ್ಟ ಅಂಗಡಿ ಇಟ್ಕೊಂಡಿರ್ತಕ್ಕ ಅವರೆಲ್ಲರೂ ಅನುಭವಿಸ್ತಾ ಇದ್ದಾರೆ. ಕೆಲವರು ಆಡಿಟ್ ಇಟ್ಕೊಂಡು ವ್ಯವಹಾರ ಮಾಡೋರು ಮಾತ್ರ ಸ್ವಲ್ಪ ಸೇಫ್ ಇರಬಹುದು, ಅದು ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ಅದು ಒಂದು ಕಡೆ ಇರಲಿ. ನನ್ನ ಪ್ರಶ್ನೆ ಇಷ್ಟೇ, ಬ್ಲ್ಯಾಕ್ ಮನಿ ಎಲ್ಲಿತ್ತು, ಎಷ್ಟಿತ್ತು ಅನ್ನೋದು ಈ ದೇಶದ ಆಡಳಿತ ಚುಕ್ಕಾಣಿರ್ತಕ್ಕಂಥವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ನಂಬರ್ 1. ಆಗಲೇ ಒಂದು ಸಾರಿ ಸರ್ವೆ ಮಾಡಿ ಹೇಳಿದ್ರು 6-7% ಈ ದೇಶದಲ್ಲಿ ಒಳಗಡೆ ಬ್ಲ್ಯಾಕ್ ಮನಿ ಇದೆ, ದೇಶದ ಒಳಗಡೆ. ಉಳಿದಂತೆ ಈ ದೇಶವನ್ನು ದೋಚಿ ಪನಾಮಾ ಪೇಪರ್ ಸಿಕ್ಕಿರೋದಾಗಿರ್ಬೋದು, ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇವತ್ತು ಮಲೇಷಿಯಾ ಅಲ್ಲಿ ಆ ದೇಶಕ್ಕೆ ಈ ದೇಶಕ್ಕೆ ಇಟ್ಟಿರ್ತಕ್ಕಂಥ ಮಾರಿಸ್ನಾಗ ಹೋಗಿ ಇಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಅದು ಎಷ್ಟು ಪರ್ಸೆಂಟ್ ಐತಂದ್ರ ಇಲ್ಲಿ 6-7% ಇದ್ರ ಅಲ್ಲಿ 13-14% ಐತಂತೇಳಿ ಸರ್ಕಾರ ತನ್ನ ಅನೇಕ ಅಂಕಿಅಂಶಗಳ ಮೂಲಕ ಹೇಳಿದ್ದನ್ನು ನಾವು ಕೇಳಿದೀವಿ. ಅಂದ್ರೆ ಅದು ಒಂದು 14 ಒಂದು 6-20% ಬ್ಲ್ಯಾಕ್ ಮನಿ ಈ ದೇಶದ ಲೂಟಿ ಆಗಿರ್ತಕ್ಕಂಥ ಹಣ ಕೇವಲ 2,000-3,000 ಜನರ ಕೈಯಾಗ ಐತೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇಂಟೆಲಿಜೆನ್ಸ್ ರಿಪೋರ್ಟ್ ಕ್ಲಿಯರ್ ಐತಿ, ಕಳ್ಳರು ಯಾರು ಅಂತ. ಇದೆಲ್ಲ ಗೊತ್ತಿದ್ದು ಇದೊಂದು ಗಿಮಿಕ್ ಮಾಡಲಿಕ್ಕೆ, ಈ ದೇಶದ ಜನರನ್ನ ಸಂಕಷ್ಟಕ್ಕೆ ಸಿಗಿಸ್ಲಿಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಇದೇನು ಬ್ಲ್ಯಾಕ್ ಮನಿ ಹೋಗ್ಬಿಡ್ತು. ಪ್ರಾರಂಭದಲ್ಲಿ ನಮಗೆಲ್ಲ ಹಂಗೆ ಬಹಳ ಸಂತೋಷ ಆಗಿದ್ದೆ, ನಿಜ, ಬಹಳ ಚಲೋ ಆಯ್ತು, ನೋಟ್ ಚೇಂಜ್ ಆಗ್ಬಿಡ್ತು. ನೋಟ್ ಚೇಂಜ್ ಆದ್ಮೇಲೆ ಏನೇನಾಯ್ತು ಅಂತ ಕೇಳಿದ್ರೆ
ಅರೆ ಇದು ಗೋಳು ಯಮಗೋಳು ಐತೆ ಅಂತ ಗೊತ್ತಾಯ್ತು. ಸರ್, ಈಗ ವೀರಸಂಗ ನಾನು ಅಂತಿಮ ಹೇಳ್ತೀನಿ. ಕ್ಷಮಿಸಿ ಮಧ್ಯೆ ಪ್ರವೇಶ ಮಾಡ್ತಿದ್ದೀನಿ. ಕೆಲವೊಂದು ಸಮಸ್ಯೆಗಳು ವರ್ಗಕ್ಕಾಗಿದೆ, ಕಾರ್ಮಿಕರಿಗಾಗಿದೆ, ಕೃಷಿಕರಿಗಾಗಿದೆ, ಮಧ್ಯಮ ವರ್ಗದ ಜನಕ್ಕೆ ಆಗಿದೆ, ಬಡವರಿಗಾಗಿದೆ. ಉಳಿದವರೆಲ್ಲರೂ ಕೂಡ ಕಾರ್ಡ್ ಮೂಲಕ ಅವ್ರ ಕೆಲಸವನ್ನ ವಹಿವಾಟನ್ನ ಮಾಡಿದ್ದಾರೆ. ಎಷ್ಟೇನ್ರಿ ಕಾರ್ಡ್ ಇದೆ? ಅಲ್ಲ, ನಾನು ಮುಂದುವರಿಸ್ತೀನಿ. ತೊಂದರೆ ಆಗಿದೆ, ಇಲ್ಲ ಅಂತಿಲ್ಲ, ತೊಂದರೆ ಆಗಿದೆ. ಆ ತೊಂದರೆಯ ನಂತರದಲ್ಲಿ ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಯಿಸಿದೆ. ನೀವು ಒಂದು 21 ದಿನ, ಇವತ್ತು ಬಹುಶಃ 21 ದಿನದ ನಂತರದಲ್ಲಿ ನೋಡಿದ್ರೆ ಏನೇನು ಬದಲಾಗಿಲ್ಲ. 2000 ಎಷ್ಟು ವಾಪಸ್ ಬಂದಿದೆ ದುಡ್ಡು ಜನಕ್ಕೆ ದುಡ್ಡು ವಾಪಸ್ ಬಂದಿಲ್ಲ ಅಲ್ಲ? ಸರ್, ಈಗ ಒಂದ್ ವಿಷಯ ಏನ್ ಒಂದು ಬದಲಾಗಿದೆ ಅಂದ್ರೆ ತಿದ್ದುಪಡಿ ಮಸೂದೆ ಕೇಳ್ರಿ, ಬಗ್ಗೆನೇ ಈಗ ವೀರಸಂಗ ನನ್ನ ಹತ್ರನೇ 2000 ರೂಪಾಯಿ ನೋಟ್ 2 ಅದಾವು, 50 ರೂಪಾಯಿ 2 ಅದಾವು. ನಾನೀಗ ಆಟೋಕ್ ಹೋಗ್ಬೇಕು ಅಂತ ಜಯನಗರಕ್ಕೆ ಹೋಗ್ಬೇಕು ವಾಪಸ್ ಅಂದ್ರ 2000 ರೂಪಾಯಿ ಕೊಟ್ರೆ ಹಿಡಿಯೋದಲ್ಲ, 100 ರೂಪಾಯಿ ಆಗೋದಲ್ಲ, 150 ರೂಪಾಯಿ ಆಕೈತಿ. ಇನ್ನ 50 ರೂಪಾಯಿ ಇಲ್ಲಿ ಯಾರ ತಗ ಇಸ್ಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ ನಾನಿದ್ದೀನಿ. ಈಗ ಅರ್ಥ ಮಾಡ್ಕೊಳ್ರಿ. ಸರ್, ಕಪ್ಪು ಹಣ ತೊಂದರೆ ಮಾಡಿರ್ತಕ್ಕಂಥ ಫಸ್ಟ್ ಇವ್ರು 2000 ರೂಪಾಯಿ ನೋಟು ಇಂಟ್ರೊಡ್ಯೂಸ್ ಮಾಡಿದ್ದೆ ತಪ್ಪಂತ ಆರ್ಥಿಕ ತಜ್ಞರು ಬಹಳ ಆಲೋಚನೆ ಮಾಡಿ ಹೇಳ್ಯಾರ. ಸರ್, ಅದು ಒಂದು ಚರ್ಚೆ. 500 ನೋಟ್ ಬಿಡಕ್ಕೆ ಏನಾಗಿತ್ತು, 100 ನೋಟ್ ಹೆಚ್ಚು ಬಿಡಕ್ಕೆ ಏನಾಗಿತ್ತು? ಸರ್, ಡಿಮಾನಿಟೈಸೇಷನ್ ಬಗ್ಗೆ ಚರ್ಚೆ ಬಂದು ಅದಕ್ಕೆ ಪೂರಕವಾಗಿ ಇವತ್ತು ಮಂಡನೆ ಆಗಿರುವಂತಹ ತಿದ್ದುಪಡಿ ಮಸೂದೆ ಏನಿದೆ, ಅದರಲ್ಲಿ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಗೆ ಅಂತ 25% ಕಪ್ಪು ಹಣವನ್ನ 4 ವರ್ಷ ಠೇವಣಿಗೆ ಅದರಲ್ಲಿ ಇರಿಸಿಕೊಳ್ಳಲಾಗುತ್ತೆ. ಅದನ್ನ ಕೃಷಿಗೆ, ನೀರಾವರಿಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಬಳಸೋಕೆ ಚಿಂತನೆ ನಡೆಸಲಾಗಿದೆ. ಆ ವರ್ಗವನ್ನ ಪ್ರತಿನಿಧಿಸ್ತಿರೋದ್ರಿಂದ ಇದರಿಂದ ಉಪಯೋಗ ಆಗುತ್ತೆ ಈಗ ವರ್ಗಕ್ಕೆ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂದ್ಯಾಕ್ ಮಾಡ್ಲಿಲ್ಲ? 1,14,000 ಕೋಟಿಯನ್ನ ಕೇವಲ 12-13 ಕಂಪನಿಗಳಿಗೆ ಹಿಂದೆ ಮಾಡಿಲ್ಲ, ಇಂದು ಮಾಡಬಾರದು ಅಂತ. ಮಾಡಬಾರ್ದು ಬೇಡ ಅಂತ ಅಲ್ಲ, ನಾನು ಮಾಡಬಾರ್ದು ಅಂತಲ್ಲ, ಮಾಡ್ಲೇಬೇಕನ್ನ ಆಶೆ ಐತಿ. ನಾನು ಹೇಳ್ತೀನಿ ಅಲ್ರಿ, NREG ದುಡ್ಡು ಕೊಟ್ರೆ ಅದೇ ದೊಡ್ಡದು ಅಲ್ರಿ ಮೇಡಮ್ ಅವರೇ, ಒಂದ್ ವಿಷಯ, ಅರ್ಧ ಗಂಟೆಗೆ ಒಬ್ಬ ರೈತರು ವಿಷಯ ಕೊಡೋದು ಆತ್ಮಹತ್ಯೆ ಮಾಡ್ಕೊಂತದಾರಲ್ಲ. 2 ವರ್ಷದ ಬಜೆಟ್ ಅಲ್ಲಿ ರೈತರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ವಿಮಾ ಕಂಪನಿಗಳ ಪರವಾಗಿ ಕೆಲಸ ಮಾಡಿದ್ರೆ ವಿನಃ ರೈತನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ. ಈಗ ನಾವು ಹೇಳ್ತೀವಿ, ಈಗ ಇಲ್ಲಿ ಲೆಕ್ಕಾಚಾರ ಕೊಟ್ಟಿದ್ದೀನಿ ಸರ್. ಮಾತನಾಡ್ತೀವಿ ಮುಂದಿನ ಭಾಗದಲ್ಲಿ. 13 ಲಕ್ಷ ಬ್ರೇಕ್ ಕೊಡ್ತಾ ಇದೀವಿ. ಬ್ರೇಕ್ ಆದ್ಮೇಲೆ ಡಿಬೇಟ್ ಮತ್ತೆ ಮುಂದುವರಿಯುತ್ತೆ. ರೈತರಿಗೆ ಕೊಟ್ರಿ. ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಆಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲಾನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡ್ಗೆ ಮಾಡ್ಬೇಕು. ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಇಷ್ಟವಾಗೋಕೆ ಸುಂದರವಾಗಿ ಕಾಣೋದರ ಜೊತೆ ಸುವಾಸನೆ ಬೀರೋದು ಅಗತ್ಯ. ಫಾಗ್. Excuse me, I am just 34. Excuse me, excuse me, excuse me, excuse me, excuse me, excuse me, excuse me. ಇವಳು ಸ್ಯಾಂಡಲ್ವುಡ್ ನ ಬ್ಯೂಟಿಫುಲ್ ಪದ್ಮಾವತಿ. Don't you know, don't you know, don't you know I'm very sexy. Don't you know, don't you know, don't you know I'm very sexy. ಇದು ಮೋಹಕ ತಾರೆ ರಮ್ಯ ಬರ್ತ್ಡೇ ಸ್ಪೆಷಲ್. ಗಗನವೇ ಬಾಗಿ ಹುಡಿಯನು ಕೇಳಿದ ಹಾಗೆ. ಬ್ರೇಕ್ ಆದ್ಮೇಲೆ ಡಿಬೇಟ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಅವರು, ಈಗ ಎಲ್ರು ಮಾತನಾಡೋದನ್ನ ಕೇಳಿದ್ರಿ, ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಯಾವ್ದೋ ಒಂದು ಹುಲಿನ ಹಿಡಿತೀವಿ ಅಂತ ಹೋಗಿ ಇಲಿ ಹಿಡಿತಾ ಇದ್ದಾರೆ, ಒಂದು ಮೀನ್ ಹಿಡಿಯೋದಕ್ಕೆ ಇಡೀ ಕೆರೆನ್ ಖಾಲಿ ಮಾಡ್ತಾ ಇದ್ದಾರೆ, ಉಪಯೋಗ ಇಲ್ಲ ಅನ್ನುವಂತ ಅಭಿಪ್ರಾಯ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದೆಲ್ಲ ಜಂಪಿಂಗ್ ದ ಗನ್ ಅಂತ ಇವ್ರು ಏನ್ ಹೇಳ್ತಾರೆ, ಇನ್ನು ಏನ್ ಬಂದಿದೆ, ಏನ್ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋಕ್ ಮುಂಚೆನೆ ಈಗಾಗಲೇ ಕಾಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದಾಗಲೇ ಕ್ಲಿಯರ್ ಆಗಿ ಹೇಳಿದ್ರು, ನಮಗೆ ಸಮಯಾವಕಾಶ ಕೊಡಿ. ಯಾಕೆಂದ್ರೆ ಸೀಕ್ರೆಸಿ ಮೇಂಟೈನ್ ಮಾಡೋ ವಿಷಯದಲ್ಲಿ ಯಾವುದೇ ನೋಟ್ಸ್ ಆಗ್ಲಿ, ಎಲ್ಲ ಚೆಸ್ಟ್ ಮೂವ್ ಮಾಡೋದಾಗ್ಲಿ ಅಥವಾ ATM ಗಳಿಗೆ ಮೂವ್ ಮಾಡೋದಾಗ್ಲಿ ಆಗಕ್ಕಾಗಲ್ಲ ಅಂತ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರ ಸೀಕ್ರೆಸಿ ಮೇಂಟೈನ್ ಆಗಿದೆ. ಖಂಡಿತ ಅವ್ರು ನಮ್ಮ ರೈತರು ಹೇಳಿದ್ದು ನಾನು ಒಪ್ಕೋತೀನಿ, ಚಿಲ್ಲರೆ ತೊಂದರೆ ಆಗಿದೆ, ನನಗೂ ತೊಂದರೆ ಆಗಿದೆ, ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರನೇ ನಾವು ಕೇಳ್ಕೊಂಡ್ವಿ ಇದಕ್ಕೆ ಟೈಮ್ ಬೇಕು ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ಟಿವಿಗಳಲ್ಲೇ ನೋಡಿದೀರಾ 100ಕ್ಕೆ 80% ಜನ ಒಪ್ಪಿದ್ದಾರೆ, ಇದನ್ನ ನಾವು ಸಂಕಟ ಅನುಭವಿಸೋಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ. ಕೆಲವು ಟ್ರೇಡರ್ಸ್ಗೆ ಅದಕ್ಕೆಲ್ಲ ತೊಂದರೆ ಆಗಿದೆ. ಆ ತೊಂದರೆನೆಲ್ಲ ನೀವು ಅದಕ್ಕೆಲ್ಲ ಒಂದು 20 ದಿನ 25 ದಿವಸದಲ್ಲಿ ಖಂಡಿತ ಅದಕ್ಕೆಲ್ಲ ದಾರಿ ಕಾಣುತ್ತೆ. ಅವ್ರು ಹೇಳಿದ್ದು ಬಹಳ ಕರೆಕ್ಟ್. ಯಾಕಂದ್ರೆ ನಾನೊಬ್ಬ ಕೂಲಿಕಾರ, ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ, ಒಬ್ಬ ಕಾರ್ಮಿಕ. ನಮ್ಮ ತಿಂಗಳ ಸಂಬಳ 8,000. ನಾವು 5,000 ಜನ ಕೆಲಸ ಮಾಡ್ತಿದ್ವಿ. ನನ್ನ ಮಾಲೀಕ ಕೋಟ್ಯಾಧೀಶ್ವರ,
ಯಾವಾಗ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಇಂಥ ಶ್ರೀಮಂತರ ಮಧ್ಯೆ ಹತ್ರ ಇರೋ ಎಲ್ಲಾ ಕಪ್ಪು ಹಣವನ್ನ ಹೊರಗೆ ತೆಗಿತೀನಿ, ನಾನು ಎಲ್ಲ ದೇಶಕ್ಕೆ ಕೊಡ್ತೀನಿ, ಬಡತನ ನಿವಾರಣೆ ಮಾಡ್ತೀನಿ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ. ನನ್ನ ಮ್ಯಾನೇಜರ್ ಏನಿದೆ, ಓನರ್ ಏನಿದ್ದಾನೆ, ಅವನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡು ತೆಗೆದು ಮೋದಿ ಅವರು ನಮಗೆ ಕೊಡ್ತಾರೆ. ಬರೀ 50 ದಿವಸ ಟೈಮ್ ಕೇಳಿದ್ರೆ 50 ದಿವಸ ಸಾಮಾನ್ಯ ಮನುಷ್ಯ ನೋಡಿ ಅವ್ರು ಹೇಳ್ತಾರಲ್ಲ 15 ಲಕ್ಷ ಬ್ಯಾಂಕಿಗೆ ಬಂದಿರೋ ಹಣ ಎಲ್ಲವೂ ಕೂಡ ನೋಡಿ ಇವ್ರು ಬೆಳಗಾಮಲ್ಲಿ 50,000 ಹಾಕ್ತಾರೆ, ಮೋದಿ ಕರ್ಕೊಂಡ್ ಬಂದಿರ್ತಾರೆ ಹೇಳಿದ್ರೆ ಆಗೋದಿಲ್ಲ. ನೋಡಿ ಈಗ ಲಾ ಬಿಟ್ಟು ಮಾತಾಡ್ತೀವಿ, ಲೀಗಲ್ ಏನಿದೆಯೋ ಅದು ಮಾತಾಡಿ. ನೀತಿ ಆಯೋಗ ಯಾರಿಂದ ಯಾರು ಕೊಡ್ಲಿಕ್ಕೆ ಕಮಿಷನ್ ತೆಗೆದು ನೀತಿ ಆಯೋಗ ಅಂತ ಮಾಡಿದ್ರು ಮುಂದ್ಕೊಳ್ಳೆ. ರಘುವರ ಪ್ಲೀಸ್, ನೀತಿ ಆಯೋಗ ಮಾಡಿದ್ಕೊಳ್ಳಿ. ನೀತಿ ಆಯೋಗ ಒಂದು ರೆಕಮೆಂಡೇಶನ್ ಮಾಡುತ್ತೆ, ಏನು ಅಂದ್ರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಈ ದೇಶದಲ್ಲಿ 1 ಲಕ್ಷ ಕೋಟಿಯನ್ನ ಕೊಡಬೇಕಾಗುತ್ತೆ ಅಂತ ಒಂದು ರೆಕಮೆಂಡೇಶನ್ ಮಾಡಿದ್ರು. ಇವರು ಅಲೋಕೇಟ್ ಮಾಡಿದ್ದೆಷ್ಟು ಗೊತ್ತಾ? ಉದ್ಯೋಗ ಖಾತ್ರಿ ಯೋಜನೆಗೆ ಬರೀ 30,000 ಕೋಟಿ. ಆದ್ರೆ 30,000 ಕೋಟಿನಲ್ಲಿ 20,000 ಕೋಟಿನೂ ಖರ್ಚು ಮಾಡಲಿಲ್ಲ ಅವರು. ಇವತ್ತು ಇಡೀ ದೇಶದಲ್ಲಿ ಕೂಲಿ ಮಾಡೋ ಜನ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ, ಕೆಲವರಿಗೆ 3-4 ತಿಂಗಳು ಕೂಲಿ ಕೊಟ್ಟಿಲ್ಲ ಇನ್ನು. ಇಟ್ ಇಸ್ ಅ ಫ್ಯಾಕ್ಟ್. ನೋಡಿ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಖಾತ್ರಿ ಯೋಜನೆ ಮಾಡಿಲ್ಲ. ಈ ತರ ಏನು ಅಂತ ಹೇಳಿದ್ರೆ, ಆಮೇಲೆ ಈಗ 50 ದಿವಸ ಟೈಮ್ ಕೇಳಿದ್ರು. 50 ದಿವಸದಲ್ಲಿ 21 ದಿವಸ ಆಗೋಯ್ತು. ಈಗ 50 ದಿವಸ ಕಾಲನ ತಳ್ಳಬೇಕಲ್ಲ. ಈಗ ನಮ್ಗೆ ಏನೋ ಒಂದು ಮೋದಿ ಅವರು ಏನೋ ಮಾಡಿದ್ದಾರೆ ಈ ದೇಶದಲ್ಲಿ, ಎಲ್ಲಾ ಕಪ್ಪೋಣ ಹೊರಗೆ ತೆಗಿತಾರೆ, ಶ್ರೀಮಂತರಿಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಗೆ ಏನ್ ಬಂದಿದೆಯಲ್ಲ ಸಾಮಾನ್ಯ ಜನಕ್ಕೆ, ಅವ್ರನ್ನ ಹಂಗೆ ಇಡಬೇಕಲ್ಲ 15 ದಿವಸ. ಹಂಗಾಗಿ ಈಗಾಗಲೇ 14 ಬದಲಾವಣೆಗಳನ್ನು ಮಾಡಿದ್ರು. ನವೆಂಬರ್ 8ರಿಂದ ಇಲ್ಲಿವರೆಗೆ 14 ಬದಲಾವಣೆಗಳು ಅನೌನ್ಸ್ ಮಾಡಿದ್ರು. ಈಗ ಈಗ ಮಸೂದೆ ಮುಖಾಂತರ ಏನು ಅಂದ್ರೆ ಮತ್ತೆ ದೇಶಕ್ಕೆ ಇನ್ನೊಂದು ದೊಡ್ಡ ಸಂದೇಶ ಕೊಟ್ಟ ತರ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಏನು ಅಂತ ದೊಡ್ಡ ಬದಲಾವಣೆಗಳಾಗೋದಿಲ್ಲ. ಇದರಲ್ಲಿ ದೊಡ್ಡ ಏನು ಅಂತ ಗೊತ್ತಾ? ಭೂಪತಿ ಅವರು ಹೇಳಿದಾಗ ಇದರಲ್ಲಿ ದೊಡ್ಡ ನೀವು ಪ್ರಧಾನ ಗರೀಬ್ ಯೋಜನೆ ಅಂತ ಮಾಡಿದಲ್ಲ, ಖಂಡಿತ ಅದಕ್ಕೆ ಹಣ ಸೇರುವುದಿಲ್ಲ. 20% ಖಂಡಿತ ಹೇಳ್ತಾ ಈಗಲಿ ಏನು ಅಲ್ಪ ಸ್ವಲ್ಪ ಸೇರ್ಬೋದು ಅಷ್ಟೇ. ಯಾಕಂದ್ರೆ 20% ಅವ್ರ ಅಮೌಂಟ್ ಅಲ್ಲಿ ಮಾಡ್ತಾರೆ. ನಿಜವಾಗ ಆತನ ಶಿಕ್ಷೆ 85% ಅಲ್ಲ 100% ಕೊಡ್ಬೇಕು. ವಾಲಂಟಿಯರ್ 1 more ಚಾನ್ಸ್ ಕೊಡ್ತಾ ಇದ್ದಾರೆ. ಈಗ 50% ಅಲ್ಲಿ ಡಿಕ್ಲೇರ್ ಮಾಡಪ್ಪ ಅಂತ ಅದು ಮಾಡಿದೆ. ಅವನು ಪುನಃ ಸಿಕ್ಕೊಂಡ್ರೆ 85% ಅಂತ ಮಾಡಬಾರ್ದು, ಅದು 100% ಮಾಡಬೇಕು. ಒಂದು 15% ಬ್ಲಾಕ್ ಇಸ್ ಬ್ಲಾಕ್ ಅಲ್ಲ, ಅದು 20% ರಿಮೈನ್ ಇಸ್ ಬ್ಲಾಕ್. ಒಂದು ನಿಮಿಷ ಕಂಟಿನ್ಯೂ ಮಾಡಬೇಕು. ಇದ್ರಲ್ಲಿ ಏನ್ ಗೊತ್ತಾ, ಇವ್ರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಸ್ವಲ್ಪ ಸೀಕ್ರೆಸಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಇದರಲ್ಲಿ ಇಲ್ಲಿ ಗುಜರಾತ್ನವರು ಈ ನೋಟ್ಗೂ ಬ್ಯಾನಿಗೂ ಗುಜರಾತಿಗೆ ಭಾರಿ ಸಂಬಂಧ. ಹಿಂದೆ 1970 ಬ್ಯಾನ್ ಮಾಡಿದವರು ಮುರಾರ್ ದೇಸಾಯಿ ಅವರು ಗುಜರಾತಿನವರು. ಈಗ ನೋಟ್ ಅಲ್ಲಿ ಫೋಟೋನು ಗಾಂಧಿ ಅವರು ಗುಜರಾತಿ, ಸೈನ್ ಮಾಡುವವರು ಗುಜರಾತಿ, RBI ಗವರ್ನರ್, ಪ್ರಧಾನಮಂತ್ರಿ ಅವರು ಗುಜರಾತಿ, ಮೈನ್ ಪಕ್ಷದ ಅಧ್ಯಕ್ಷರು ಗುಜರಾತಿ. ಎಲ್ಲ ನೋಟ್ ಬ್ಯಾನಿಗೂ ಈ ಗುಜರಾತಿಗೂ ಸಂಬಂಧ ಎಲ್ಲ ಗುಜರಾತಿ ಅವರೇ ರೂಲ್ ಮಾಡಬೇಕು. ಗಾಂಧಿ ಅವರು, ಮುರಾರ್ಜಿ ಅವರು, ಮೋದಿ ಅವರು, ಶಾ ಅವರು, ಈ ಪಟೇಲ್ ಅವರು ಎಲ್ಲರೂ ಗುಜರಾತಿಗಳು. 5 ಜನ. ಹಿಂದೆ ಡಿಮಾನಿಟೈಸೇಷನ್ ಆದಾಗ ಸಾಮಾನ್ಯ ಜನಜೀವನದ ಮೇಲೆ ಯಾವುದೇ ಪರಿಣಾಮ ಆಗಿರಲಿಲ್ಲ. ಡಿಮಾನಿಟೈಸೇಷನ್ ನೋಟ್ ಉಂಟಲ್ಲ 1% ಇಲ್ಲ ಮೇಡಮ್. ಈಗ ಆಗಲ್ಲ. ಈಗ ಇಟ್ ಇಸ್ ಎಷ್ಟು 14% ಓನ್ಲಿ 14% ಇಸ್ ನಾಟ್ ಅಲ್ಲ 14% ಬಿಟ್ಟು ರಿಮೈನಿಂಗ್ 86% ಮಾತ್ರ. ಸರ್, ಬಿಜೆಪಿ ಹತ್ರ ಒಂದಷ್ಟು ಪ್ರತಿಕ್ರಿಯೆ ತಗೊಳ್ಳೋಣ, ನಂತರದಲ್ಲಿ ಅದರ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಣ ಅಂತ ಅನ್ಸುತ್ತೆ. ಕೃಷ್ಣ ಅವರು, ಈಗ ಒಂದು ಕಪ್ಪು ಹಣವನ್ನ ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಘೋಷಣೆ ಮಾಡ್ಕೊಳ್ಳಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಅಷ್ಟರ ಒಳಗೆ ಘೋಷಣೆ ಮಾಡ್ಕೊಂಡಿಲ್ಲ. ಅದಕ್ಕೆ ಬದಲಾಗಿನೇ ನೋಟ್ ಬ್ಯಾನ್ ತಂದಿರೋದು. ಈಗ ಅದನ್ನ ಕಪ್ಪು ಹಣವನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೋಟ್ ಬ್ಯಾನ್ ಮಾಡಲಾಗಿದೆ. ನೀವು ಹೇಳ್ಕೊಂಡಿರುವಂತ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಅದು ಕೂಡ ಆಗಿದೆ. ಹೀಗಿರುವಾಗ ಅವ್ರಿಗೆ ಯಾಕೆ ರಿಲ್ಯಾಕ್ಸೇಷನ್ ಕೊಡಬೇಕು? ನೋಡಿ, ಈಗ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಅಂತ ಬಿಲ್ ಮೂವ್ ಮಾಡ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೂವ್ ಮಾಡಿದಾಗ ಆ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಸುಮಾರು ಪ್ರೆಷರ್ ಬರ್ತಾ ಇದೆ, ಸುಮಾರು ತೊಂದರೆ ಆಗುತ್ತೆ ಸಣ್ಣ ಪುಟ್ಟ ಇರೋರು. ಪ್ಲಸ್ ಇವ್ರು ಹೇಳಿದಾಗೆ ಸುಮಾರು ಜನದಿಂದ ಪ್ರೆಷರ್ ಬರ್ತಾ ಇದೆ, ನೀವು ಎಲ್ಲರಿಗೂ ತೊಂದರೆ ಆಗುತ್ತೆ. ಆಮೇಲೆ ಅವರು ಪ್ರಾಕ್ಟಿಕಲಿ ಆಲ್ಸೋ ಟು ಕವರ್ ಆಲ್ 25 crore ಅಕೌಂಟ್ಸ್, ಅಗೇನ್ 70 crore ಅಕೌಂಟ್ಸ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಪ್ಲಸ್ ಇನ್ನೂ ಒಂದು ಅವಕಾಶ ಕೊಡಬೇಕು ನೀವು ಅಂತ ಸುಮಾರು ಕಡೆಯಿಂದ ಪ್ರೆಷರ್ ಇತ್ತು. ಅದನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ ಬಿಲ್ ಮೂವ್ ಮಾಡ್ಬೇಕಾದ್ರೆ. ಆ ಪ್ರೆಷರ್ ಬೇಸಿಸ್ ಮೇಲೆ ನಾವು ಮಾಡಿದೀವಿ, ಒಂದು ಅವಕಾಶ ಕೊಡ್ತೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ತಪ್ಪೇನಿದೆ ನೋಡಿ, ನಾನು ಹೇಳೋದು ಒಂದು ತೀರ್ಮಾನವನ್ನ ತೆಗೆದುಕೊಳ್ತೀರಿ, ಕಪ್ಪು ಹಣದ ವಿರುದ್ಧದ ಸಮರ ಅಂತ ನೋಟ್ ಬ್ಯಾನ್ ಅನ್ನ ನೀವು ವರ್ಣನೆ ಮಾಡ್ತೀರಾ. ಹೀಗಿರುವಾಗ ತಗೊಂಡಿರುವಂತ ಒಂದು ಡಿಸಿಷನ್ ಮತ್ತೆ ಮರುಪರಾಮರ್ಶೆ ಇಲ್ವೇ ಇಲ್ಲ. 50% ಕಟ್ಟಲೇಬೇಕು ನೀವು. 75% ಮುಂಚೆ ಐಡಿಎಸ್ ಸ್ಕೀಮ್ ಆದಾಗ್ಲೂ 45% ಇತ್ತು, ಈಗ 50% ಆಯ್ತು. ಈಗ ನೋಡಿ ಅದ್ರ ಎಫೆಕ್ಟ್ ಏನಾಗಿದೆ ಅಂತ ನೀವೇ ನೋಡಿದೀರಾ. ನಕ್ಸಲ್ ಫಂಡಿಂಗ್ ನಿಂತೋಯ್ತು, ಫಂಡಿಂಗ್ ನಿಂತೋಯ್ತು. ನೀವು ಕಾಶ್ಮೀರಲ್ಲೇ ನೀವೇ ನೋಡಿದೀರಾ ನಕ್ಸಲ್. ನೋಡಿ ಕೇಳಿ ಅದು ಪರಿಣಾಮಗಳು ಏನಾಗಿದೆ ಅಂತ ನೀವು ಕಣ್ಣಿಂದ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ಯಾಕೆಂದ್ರೆ
8ನೇ ತಾರೀಕು ಅನೌನ್ಸ್ಮೆಂಟ್ ಆದ 4 ದಿನದಲ್ಲಿ ಇಬ್ಬರು ಉಗ್ರರನ್ನ ಹೊಡೆದು ಹಾಕ್ತಾರೆ. ಅವ್ರ ಕೈಲಿ 2,000 ರೂಪಾಯಿಯ ನೋಟು ಸಿಗುತ್ತೆ. ಫಂಡಿಂಗ್ ನಿಮ್ಗೆ ಆಗಲ್ಲ ಅಂತಲ್ಲ, ಅಟ್ಯಾಕ್ ಆಗಲ್ಲ ಅಂತ ಹೇಳ್ತಾ ಇದ್ರಿ, ಆಗ್ತಾ ಇದೆ, ಅಟ್ಯಾಕ್ ಆಗ್ತಾ ಇದೆ. ವರದಿಯನ್ನ ಆಧರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ರೈಮ್ ರೆಕಾರ್ಡ್ ಪ್ರಕಾರ ಕಾಶ್ಮೀರದಲ್ಲಿ 2016 ಅತ್ಯಂತ ದುರ್ಬಲವಾದಂತ ವರ್ಷ. ಆಗಸ್ಟ್ ಅಲ್ಲಿ 880 ಸ್ಟೋನ್ ಥ್ರೋಯಿಂಗ್ ಇನ್ಸಿಡೆಂಟ್ಸ್ಗಳು. ನೀವು ಪ್ರತಿ ವರ್ಷ ಕಮ್ಮಿ ಹಾಕೊಂಡು ಬಂದು ಹೋದ್ ತಿಂಗಳಿಗೆ 120ಕ್ಕೆ ಬಂದಿತ್ತು. ಈ ತಿಂಗಳು ಇದು ಆಗೋಕ್ಕಿಂತ ಮೊದಲು ಇನ್ಸಿಡೆಂಟ್ಸ್ ಆಗಿದ್ದೇ 26. ಸೊ ಆ ಕ್ರೈಮ್ ರೆಕಾರ್ಡ್ ಅಲ್ಲಿ ಸ್ಟೋನ್ ಥ್ರೋಯಿಂಗ್ ಯಾವುದೇ ಒಂದು ಇಂಟು ಅದು ಫಿಸಲ್ ಔಟ್ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಅಷ್ಟೇ ಆಗಿರ್ತಕ್ಕಂಥದ್ದಲ್ಲ. ಅದನ್ನ ನಾವು ಈ ಡಿನೋಟಿಫಿಕೇಶನ್ ಗೆ ಕನೆಕ್ಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾವಾಗಾದ್ರೂ ಅಲ್ಲ, ನಮ್ಮಲ್ಲಿ ಒಂದು ಇದಿದೆ, ಟೆರರಿಸ್ಟ್ ಪಾಕಿಸ್ತಾನ ಇದು ಅಂತ ಹೇಳಿಬಿಟ್ರೆ ದೇಶಭಕ್ತಿ ಏನು ಈ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ತೊಡಬಹುದು. ಆರ್ಥಿಕ ತಜ್ಞರ ಪ್ರಕಾರವಾಗಿ ಈಗ ತಿದ್ದುಪಡಿ ಮಸೂದೆ ಏನ್ ಮಂಡನೆ ಆಗಿದೆ, ಇದರಿಂದ ತೆರಿಗೆ ಒಂದಷ್ಟು ಸರ್ಕಾರಕ್ಕೆ ಹೆಚ್ಚು ಬರಬಹುದು, ಇದರಿಂದ ಅಭಿವೃದ್ಧಿ ಆಗುತ್ತೆ. ಡೋಂಟ್ ಸ್ಟಾರ್ಟ್ ಸಂಭ್ರಮ ಈಗಲೇ ಬೇಡ, ಸಂಭ್ರಮ ಈಗಲೇ ಬೇಡ. ನಾನು ಅದೇ ಹೇಳೋದು, ವೆಯ್ಟ್ ಮಾಡಿ ಡಿಸೆಂಬರ್ 30. ಜನಸಾಮಾನ್ಯರಿಗೆ ಪಾಪ ಇವತ್ತಿಗೂ ಜನಸಾಮಾನ್ಯರಿಗೆ ಈ ದೇಶದಲ್ಲಿ ಮೋದಿ ಮಾಡಿರುವ ಕ್ರಮ ಇವ್ರ ಮೇಲೆ ಹೇಗೆ ಬಂದು ಪರಿಣಾಮ ಬೀರುತ್ತೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅನಾಲಿಸಿಸ್ ಸರಿಯಾಗಿ ಮಾಡ್ತಾ ಇಲ್ಲ, ಭ್ರಮೆಯಲ್ಲೇ ಹುಟ್ಟಿಸ್ತಾ ಇದ್ದಾರೆ. ದುಡ್ಡು ಬರುತ್ತೆ ಹಿಡಿತಾರೆ ಅಂತ, ನಮ್ಮ ದುಡ್ಡು ಕಿತ್ಕೊಂಡಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ. ಒಂದೇ ನಿಮಿಷ ಸರ್, ಶಂಕರ್ ಶೆಟ್ಟಿ ಹತ್ರ ನಿಮ್ ಜೊತೆ ಮಾತಾಡ್ತೀನಿ ಸರ್. ಬಹಳ ಅಪಾಯ ಆತಂಕ ಕಾಡ್ತಿರೋದು, ನಿಮಗೆ ದಾಖಲೆಗಳು ಇಲ್ಲದಂತ ಹಣ ಅಂತ ಸರ್ಕಾರ ಪ್ರಸ್ತಾಪವನ್ನು ಮಾಡುತ್ತೆ ತನ್ನ ಮಸೂದೆಯಲ್ಲಿ. ದಾಖಲೆಯನ್ನ ಕೊಡಬೇಕು, ನೀವು ಯಾವ ಹಣವನ್ನ ಜಮೆ ಮಾಡಿದಿರಿ ಆ ಹಣಕ್ಕೆ ದಾಖಲೆ ಕೊಡಬೇಕು ಅಂತ ಇದೆ. ಅಂದ್ರೆ ಹೆಚ್ಚಿನ ಅಮೌಂಟ್ ಅನ್ನ ಮಾಡಿದ್ರೆ ಇನ್ಫಾರ್ಮಲ್ ಎಕಾನಮಿಯನ್ನ ಹೆಚ್ಚಿನ ಪರ್ಸೆಂಟ್ ಹೊಂದಿರುವಂತ ನಮ್ಮ ದೇಶದಲ್ಲಿ ಒಬ್ಬ ರೈತ ಹಲವಾರು ವರ್ಷಗಳಿಂದ ಹಣವನ್ನ ಕೂಡಿಟ್ಟಿರಬಹುದು, ಅಥವಾ ಒಬ್ಬ ಕಟ್ಟಡ ಕಾರ್ಮಿಕ ಹಲವಾರು ವರ್ಷಗಳಿಂದ ಹಣವನ್ನ ಕೂಡಿಟ್ಟಿರಬಹುದು. ಇದನ್ನ ಈ ಸಂದರ್ಭದಲ್ಲಿ ಅವ್ನು ಜಮೆ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಬೇರೆ ಅವಕಾಶ ಇಲ್ಲ, ಇಲ್ಲಾಂದ್ರೆ ಅದು ಬ್ಲಾಕ್ ಮನಿ ಅಂತ ಆಗುತ್ತೆ. ಜಮೆ ಮಾಡಿರುವಂತಹ ಹಣಕ್ಕೆ ನೀನು ಇನ್ಕಮ್ ಅನ್ನ ತೋರಿಸು ಅಂದ್ರೆ ಇನ್ಕಮ್ ಇರೋದಿಲ್ಲ. ಯಾಕೆಂದ್ರೆ ಎಷ್ಟೋ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಖಾತೆ ಪಾಣಿನೂ ಇಲ್ಲ, ಪಟ್ಟಾನೂ ಇಲ್ಲ, ಏನೂ ಇಲ್ಲ. 14% ರೈತರಿಗೆ ಪಟ್ಟ ಇಲ್ಲ. ಇಂತಹವರು ನಿಮಗೆ ಯಾವ ದಾಖಲೆಗಳನ್ನ ಕೊಡಬೇಕು? ಕಟ್ಟಡ ಒರಿಸ್ಸಾದಿಂದ ಬರ್ತಾರೆ ಇಲ್ಲಿ ಕರ್ನಾಟಕಕ್ಕೆ, ವರ್ಷಗಟ್ಟಲೆ ದುಡಿತಾರೆ. ಸಮರ್ಥಿಸ್ಕೊಳ್ಳಿಕ್ಕೆ ಯಾರು ಆಗುದಿಲ್ಲ. ಸೊ ಅವ್ರ ಮೇಲೆ ಇವರು ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗುದೂ ಇಲ್ಲ ಗವರ್ಮೆಂಟ್ ಅವರಿಗೆ. ಈ ಸಣ್ಣ ಪುಟ್ಟ ರೈತರು ಗೊತ್ತಾಯ್ತು ಆಗುದಿಲ್ಲ. ಏನ್ ಗೊತ್ತಿ ರೈತ ಉಳಿಸ್ಕೊಂಡು ಅಂತ ಹೇಳಿದ್ರೆ ರೈತ ಉಳಿಸ್ಕೊಂಡು ಈಗ ರೈತರು ನಾನ್ ಟ್ಯಾಕ್ಸೇಬಲ್ ನಾನು ದಿನ ಸೇವಿಂಗ್ಸ್ ಒಂದು ಮಾತು ಎರಡು ಎಕ್ಸಾಂಪಲ್ ಹೇಳ್ತೀನಿ ಅನುಭವಿಸಿದ್ದು. ಜಸ್ಟ್ ನಾನು ಬರ್ತಾ ಹೊತ್ತಿನ ಕುಣಿಗಲ್ ಒಬ್ಬ ಆಟೋದನ್ನ ಸಿಕ್ಕ. ಅವನು ಕುಣಿಗಲ್ ಅಂತ ಒಂದು ಹಳ್ಳಿಯವನು, ಇಲ್ಲಿ ಬಂದು 17 ವರ್ಷ ಆಗಿದೆ. 17 ವರ್ಷದ ಬರೋ ಹೊತ್ತಿನಾಗ 2 ಸಣ್ಣ ಹೆಣ್ಣು ಮಕ್ಕಳು ಕರ್ಕೊಂಡ್ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾನೆ. ಆಗ ಬಂದಾಗ 6 ರೂಪಾಯಿ ಒಂದು ಚಿತ್ರಾನ್ನ, 3 ಚಿತ್ರಾನ್ನ ತಗೊಂಡು ಊಟ ಮಾಡ್ತಿದ್ದಂತೆ, 100 ರೂಪಾಯಿ ದುಡಿತಿದ್ದಂತೆ. ಅದರಲ್ಲಿ 40 ರೂಪಾಯಿ 60 ರೂಪಾಯಿ ಖರ್ಚಾದ್ರೆ 20 ರೂಪಾಯಿ 30 ರೂಪಾಯಿ ಸಂಗ್ರಹ ಮಾಡಿ ಇವತ್ತು ಪ್ರೆಸೆಂಟ್ 20 ಲಕ್ಷ ರೂಪಾಯಿ ಅವನು ಹಣ ಗಳಿಕೆ ಮಾಡಿದ್ದಾನೆ. ಆದ್ರೆ ಆಟೋನೂ ಸಾಲ ಐತಿ, ಮನಿನೂ ಬಾಡಿಗೆ ಐತಿ, 2 ಮಕ್ಕಳನ್ನ PUC SLC ಓದಿಸಿದಾನ, ಮಕ್ಕಳು ಮದುವೆಗೆ ಇರ್ಲಿ ಅಂತೇಳಿ ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾನೆ. ಈಗ ಅವನು ತಗೊಂಬಂದು ಇಲ್ಲಿ ಕಟ್ಟಕ್ ಹೋದ್ರ ಅವನು ಇವ್ರ ಪ್ರಕಾರ ಅಪರಾಧಿ, ಜೊತೆಗೆ 50% ಒಂದು 2.5 ಲಕ್ಷ ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ 17.5 ಲಕ್ಷಕ್ಕೂ ಕೂಡ ಟ್ಯಾಕ್ಸ್ ಪೇಡ್ ಮಾಡಬೇಕು. ಹೆಂಗೆ ನಿಭಾಯಿಸ್ತೀನಿ? ಇದು ಒಂದು. ಮತ್ತೆ ಜೊತೆಗೆ ಇನ್ನೊಂದು ವಿಷಯ ಸರ್, ಇನ್ನೊಂದು ಪ್ರಾಬ್ಲಮ್ ಇದೆ. ಈಗ ಉದಾಹರಣೆಗೆ 4 ಎಕರೆ 5 ಎಕರೆ ನಾವು ಈ ಪರಂಪೋಕು ಬಗರುಕು ಭೂಮಿನ ಉಳಿವೆ ಮಾಡಿದೀವಿ. 38 ಲಕ್ಷ ಅರ್ಜಿ ಕೊಟ್ಟಿದೀವಿ ಈ ಸರ್ಕಾರಕ್ಕೆ, ಕಾಗೋಡು ತಿಮ್ಮಪ್ಪನವ್ರಿಗೆ ಕೊಟ್ಟಿದೀವಿ. ಇದು ಕಾಯ್ತಾ ಇದೀವಿ, ನೋಡೋಣ ಏನಾಗುತ್ತೆ ಆಗ್ಲಿ, ಅದು ಬೇರೆ ವಿಷಯ. 38 ಲಕ್ಷ ಜನ ಆ ರೀತಿ ನಾವು ಬದುಕ್ತಾ ಇದೀವಿ 5 ಎಕರೆ 6 ಎಕರೆ ಭೂಮಿಯಲ್ಲಿ. ನಮಗೆ ಪಾಣಿ ಇಲ್ಲ, ಅದಕ್ಕೇನಿಲ್ಲ. ಆದ್ರೆ ನಾವಲ್ಲಿ ಉತ್ಪಾದನೆ ಮಾಡ್ತೀವಿ, ನೋಡ್ರಿ ದುಡಿತೀವಿ. ನಾವು ಕನಿಷ್ಠ ಗಳಿಸಿದೀವಿ, ಕನಿಷ್ಠ ಕಳ್ಕೊಂಡಿವಿ. ನೋಡ್ರಿ ಉದಾಹರಣೆ ಮಕ್ಕಳ ಮದುವೆಗೆ 2014 ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ಪಕ್ಷವಾಗಿ ಮಾಡಿ ಮಕ್ಕಳ ಮದುವೆಗೆ ಎಜುಕೇಶನ್ ಇಟ್ಟಿರ್ತಕ್ಕಂಥ 5 ಲಕ್ಷ 6 ಲಕ್ಷಕ್ಕೆ
ಈಗ ನಾವು ಅಪರಾಧಿ ಸ್ಥಾನ ನಿಲ್ಲಿಸಂತ ಈ ದೇಶದ 80 ಭಾಗ ಜನರನ್ನ ಅಪರಾಧಿಗಳು ಮಾಡಕ್ಕಾಗಿ ಮಾಡಿದ್ರೆ ನೆಡ್ಲಾಡ್ ಕಾನೂನು ಯಾಕೆ ಮಾಡ್ತೀರಿ? ನೆಡ್ಲಾಡ್ ಕಾನೂನು ಈಗ ಮದುವೆ ಮಾಡೋದಕ್ಕೆ ನೀವೇ ಉತ್ತರ ಕೊಡಿ. ಕೃಷ್ಣ ಅವರೇ, ನೀವು ಉತ್ತರ ಕೊಡಿ. ಯಾವುದೇ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ. ಮುಂದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಎಲ್ಲಿದೆ ಕಾನೂನು ತೋರಿಸಿ? ಇನ್ಕಮ್ ಟ್ಯಾಕ್ಸ್ ಇಲ್ವೇ ಇಲ್ಲ. ಯಾವುದೇ ರೈತರಿಗೆ ಕೇಳಿ, ಇವತ್ತು ಹೇಳ್ತೀನಿ. ಖಂಡಿತ ಖಂಡಿತ ಅಡಿಕೆ ಮಾರೋರು ರೈತರಿಗೆ ಫಂಡಮೆಂಟಲ್, ರೈತರಿಗೆ ಯಾವ ಟ್ಯಾಕ್ಸ್ ಯಾವ್ದು ಟ್ಯಾಕ್ಸ್ ಇಲ್ಲ, ಏನಿಲ್ಲ ಅವನಿಗೆ. ಪಟ್ಟ ಇಲ್ಲದವರು ನೋಡಿ ನೋಡಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಬುಕ್ ಈಗ ಕೊಟ್ರಿ ನೀವು, ನೀವೇ ಹೇಳಿದ್ದೀರಾ. ಒಂದು ನಿಮಿಷ ಕೃಷ್ಣ ಅವರೇ, ಅವ್ರಿಗೆ 2 ಪ್ರಶ್ನೆ. ಒಂದು, ನಿಮ್ಗೆ ರೈತ ಅಂತ ಪ್ರೂವ್ ಆದ್ರೆ ನಿಮ್ಗೆ ನೀವ್ ಹೇಳುವಂತ ಯಾವುದೇ ತೆರಿಗೆ ಇಲ್ಲ. ರೈತ ಅಂತ ಪ್ರೂವ್ ಮಾಡೋದು ನಿಮ್ಗೆ ಒಂದು ಪ್ರಶ್ನೆ. ಇನ್ನೊಂದು, ಅವ್ರು ಹೇಳಿದ್ರ ಆಟೋ ಚಾಲಕನ ವಿಚಾರ ಹೇಳಿದ್ರ, ಆತ 20 ಲಕ್ಷ ಕೂಡಿಟ್ಟಿದ್ದಾನೆ, ಅದು ಅವನ ಇಡೀ ಜೀವಮಾನದ ಒಟ್ಟು ಉತ್ಪನ್ನ ಆಗಿರತ್ತೆ. ಅದನ್ನ ನೀವು ಅಮೌಂಟ್ ಕ್ರೆಡಿಟ್ ಮಾಡಕ್ ಹೋದ್ರೆ ನೀನ್ ದಾಖಲೆ ಕೊಡುವಂತ ಅಂತ ಹೇಳಿದ್ರೆ ಅವ್ನು ಎಲ್ಲಿಂದ ಕ್ರೆಡಿಟ್ ಮಾಡೋ ಸಮಯದಲ್ಲಿ ಯಾರು ದಾಖಲೆ ಕೇಳೋದಿಲ್ಲ. ಯಾಕೆ ಕೇಳಲ್ಲ ಸರ್? ದಯವಿಟ್ಟು ಕೇಳಿ, ಆ ದಾಖಲೆ ಕೊಡಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ನೋಡಿ ಅವ್ರ ಮಾತಲ್ಲಿ ಕಾಂಟ್ರಡಿಕ್ಷನ್ ಏನು ಅಂತ ಹೇಳ್ತೀನಿ. ನೋಡಿ, ರೈತರು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ನೀವೇ ಹೇಳ್ತೀರಾ. ಆಮೇಲೆ ನಮ್ಮ ಗ್ರಾಮೀಣ ಎಕಾನಮಿ ಎಲ್ಲ ನಡೆಯೋದು ಸಾಲದಲ್ಲಿ, ಎಲ್ಲ ಬಡ್ಡಿಯವರು ರೈತರನ್ನ ಹೀರಿ ಸಾಯಿಸ್ತಾರೆ ಅಂತ ಹೇಳ್ತೀರಾ. ಈಗ ಹೇಳ್ತೀರಾ ಕೆಲವು ರೈತರು, ಎಲ್ಲಾ ರೈತರು 20 ಲಕ್ಷ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೋ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಅದಕ್ಕೆ ನೀವು ಪ್ರೂವ್ ಮಾಡಬಹುದು. ಅಂದ್ ಮನೆಯಲ್ಲಿ 4 ಜನ ಇರ್ತಾರೆ, 5 ಜನ ಇರ್ತಾರೆ, ದುಡಿಯೋರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರ ತಾಯಿಯಿಂದ ಬಂದಿರುತ್ತೆ, ಬಂಗಾರ ಮಾರಿರ್ತಾರೆ. ಅದನ್ನೆಲ್ಲ ಹೇಳಿದ್ರೆ, ಆಮೇಲೆ ಅಗ್ರಿಕಲ್ಚರ್ ಇನ್ಕಮ್ ಇದೆ ಅಂತ ಹೇಳಿದ್ರೆ ಖಂಡಿತ ಯಾವುದೇ ಟ್ಯಾಕ್ಸ್ ಬರೋದಿಲ್ಲ. ನೀವು ಈ ತರ ನೀವು ರೈತರಿಗೆ ಹೇಳ್ಕೊಡುದು. ಇದೇ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರು, ಫುಡ್ ಬಿಲ್ ಪಾಸ್ ಗ್ರಾಮೀಣ ಭಾಗದಲ್ಲಿ 67% ಜನ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತಾರೆ. ಅವ್ರ ಹತ್ರ 20 ಲಕ್ಷ ಇರುತ್ತಾ? ನಾನು 20 ಲಕ್ಷ ಇರುತ್ತಂತ ನಾನು ಅದೇ ಹೇಳ್ತಿರೋದು. 43% ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಎಲ್ಲ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತಾರೆ. ನೀವು ರೈತ ಏನ್ ಹೇಳೋದು? ಖಂಡಿತ ಕಟ್ಟಬಹುದು, ಎಕ್ಸ್ಪ್ಲೈನ್ ಮಾಡಬಹುದು, ಯಾವ್ದು ತೊಂದರೆ ಇಲ್ಲ. ನೋಡಿ, ಈ ತರ ನೀವು ಯಾವುದೋ ಒಂದು ಹೈಪಾಥೆಟಿಕಲ್ ಕೇಸ್ 4 ಜನ ಇದ್ದಾರೆ, ಅವ್ರ ತಂದೆ ತಾಯಿ ಇದ್ದಾರೆ, ಖಂಡಿತ ಬರೋದಿಲ್ಲ. ವೀರಸಂಗಯ್ಯ ಅವರೇ, ನಾನ್ ಹೇಳ್ತಿರೋದು ಪ್ಯೂರ್ಲಿ ಅರುಣ್ ಜೇಟ್ಲಿ ಅವರು ಇವತ್ತು ಮಂಡನೆ ಮಾಡಿರುವಂತಹ ಮಸೂದೆಯಲ್ಲಿ ಏನಿದೆ ಅನ್ನೋದ್ರ ಕುರಿತು ಹೇಳ್ತಿದ್ದೀನಿ. ನಿಮಗೆ ದಾಖಲೆಗಳಿಲ್ಲದೆ ಠೇವಣಿಯಾಗಿರುವಂತಹ ಹಣ ಮತ್ತು ಇನ್ನು ಕಪ್ಪು ಹಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸೇಷನ್ ಬಿಲ್ ಅಮೆಂಡ್ಮೆಂಟ್ ಅನ್ನ ತಂದಿರೋದು. ದಾಖಲೆಗಳಿಲ್ಲದ ಹಣ ಅಂತ ಬಂದಾಗ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇದಕ್ಕೇನು ಉತ್ತರ ಕೊಡ್ತೀವಿ ಅಂತ, ಯಾವ ರೀತಿ ಆಗ್ಬೋದು ಭೂಪತಿ ಅವರೇ? ಈಗ ಅವ್ರು ಹೇಳಿದ್ದು, ನಾವು ಯಾವ ಮೂಲದಿಂದ ಈ ಹಣ ಬಂದಿದೆ ಅಂತ ನಾವು ಕೇಳಲ್ಲ ಅಂತ ಹೇಳಿದ್ರೆ, ತೆರಿಗೆ ಕಟ್ಟಿದ್ರೆ ನೀವು ಯಾವ ಮೂಲದಿಂದ ಬಂದಿದೆ ಅಂತ ನಾವು ಕೇಳದೇ ಇಲ್ಲ ಅಂತ ಹೇಳಿದಾರೆ ಅವರು. ಸರ್, ಅದು ಒಂದು ಸಂಪತ್ತಿನ ತೆರಿಗೆ, ಸಿವಿಲ್ ಕಾನೂನು ಮತ್ತಿತರ ತೆರಿಗೆಗಿಲ್ಲ. ಅದರ ಬಿಟ್ಟು ಫೆಮಾಗಿದೆ, ಅಕ್ರಮ ಹಣ ವರ್ಗಾವಣೆ ಕಾಯ್ದೆ, PMLA-ಗಿದೆ, ನಾರ್ಕೋಟಿಕ್ಸ್ ಇದೆ. ನಾರ್ಕೋಟಿಕ್ ಡ್ರಗ್ಸ್ ಅದು ಇದರಿಂದ ಬಂದಂತ ಹಣವನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನೀವು ಘೋಷಣೆ ಮಾಡ್ಕೊಂಡ್ರೆ ಇದು ನಂದು ಕಪ್ಪು ಹಣ ಅಂತ ನೀವು ಘೋಷಣೆ ಮಾಡ್ಕೊಂಡ್ರೆ ಯಾವ ಅಪ್ಲೈ ಆಗಲ್ಲ. ಸಂಪತ್ತಿನ ತೆರಿಗೆ ಉಳಿದವು ನೀವು ಘೋಷಣೆ ನಾನ್ ಕಷ್ಟಪಟ್ಟು ದುಡ್ದಿರೋದು ಸರ್, ಅವ್ರು ಹೇಳಿದಂಗೆ ಕಷ್ಟಪಟ್ಟು. ಇದು ಇವತ್ತು ಬಿಲ್ ಪಾಸ್ ಮಾಡೋದು ಒಂದಲ್ಲ, ಇನ್ನೊಂದು ಗಿಮಿಕ್ ಮಾಡಿದ್ದಾರೆ ಇವತ್ತು ಪ್ರಧಾನಮಂತ್ರಿಗಳು. ಅದನ್ನು ತಾವು ಗಮನಿಸಬೇಕು. ಬಿಜೆಪಿಯ ಎಂಪಿಗಳಿಗೆ ನವೆಂಬರ್ 10ರಿಂದ ಇಲ್ಲಿವರೆಗೆ ನೀವು ಎಷ್ಟೆಷ್ಟು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಿರಿ ಲೆಕ್ಕ ಕೊಡಬೇಕು. MLAs ಕೂಡ ಬಿಜೆಪಿ ಕೇಳಿದ್ದಾರೆ. ಇವರು ಒಂದ್ ನಿಮಿಷ, ಇವರು ಅಷ್ಟು ಪ್ರಾಮಾಣಿಕರಾಗಿದ್ರೆ ಲೋಕಪಾಲ್ ಕಾಯ್ದೆಯನ್ನು ಯಾಕೆ ಜಾರಿಗೆ ತರಲಿಲ್ಲ ಅಂತ ಒಂದು. ಆಮೇಲೆ ಗುಜರಾತ್ ಮುಖ್ಯಮಂತ್ರಿ, ಒಂದ್ ನಿಮಿಷ ಇರಿ ಸ್ವಾಮಿ, ಲೋಕಾಯುಕ್ತ, ನೀವು ಗುಜರಾತ್ ಮುಖ್ಯಮಂತ್ರಿ ಆಗಿರೋ ಅವಧಿವರೆಗೂ ಕೂಡ ಇವರು ಲೋಕಾಯುಕ್ತನ ಅಪಾಯಿಂಟ್ ಮಾಡಲಿಲ್ಲ. ಗವರ್ನರ್ ಬಂದು ಅಪಾಯಿಂಟ್ ಮಾಡಿದ್ರು. ಕೊನೆಗೆ ಅಲ್ಲ, ಕಾಂಗ್ರೆಸ್ನವರು ವಿಕ್ರಮಸಿಂಗ್ ಹೆಸರು ಕಳಿಸಿದ್ವಿ, ಅವರು ನಾನು ಒಪ್ಕೊಂಡು ಬರಲ್ಲ ಅಂತಂದ್ರು. ಆಮೇಲೆ ಇನ್ನೊಬ್ರ ಹೆಸರು ಕಳಿಸಿದ್ವಿ, ನಿಮ್ಮ ಗವರ್ನರ್ ರಿಜೆಕ್ಟ್ ಮಾಡಿದ್ರು. ಆ ಕಾರಣಕ್ಕೆ ನಿಂತಿದ್ದಾರೆ. ನಾವೇನ್ ಮಾಡೋದಿಲ್ಲ ಅಂತೇನಲ್ಲ, ಬಿಡಿ. ಇಲ್ಲಿ ಏನಾಗಿದೆ ಮೇಡಮ್, ಈ ಆದಾಯ ತೆರಿಗೆ ವಿಚಾರದಲ್ಲಿ ದೊಡ್ಡವ್ರ ಬಗ್ಗೆ ಮಾತಾಡಿಕೊಂಡು ಚಿಕ್ಕವರಿಗೆ ತೊಂದರೆ ಕೊಡುವಂತ ಒಂದು ವ್ಯವಸ್ಥೆನ ತಂದಿಟ್ಟಿದ್ದಾರೆ ಇವತ್ತು. ಎಷ್ಟು ಜನಕ್ಕೆ ಕಷ್ಟ ಆಗಿದೆ ಅಂದ್ರೆ, ನಿಮ್ಗೆ ಈ ನೋಡಿ, ನಿಮ್ಗೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ 65 to 70% ಇವತ್ತು ಪ್ರೊಡಕ್ಷನ್ ಕುಸ್ತಿದೆ ಇದರಲ್ಲಿ. ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಆಗ್ಲೇ ರಘು ಅವರು ಹೇಳ್ತಾ ಇದ್ರು, ನಿಮಗೆ ತಿರುಪೂರಿಗೆ ಹೋದ್ರೆ ಒಂದು ಕಂಪನಿ ಒಳಗೆ 6 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ. 6 ಲಕ್ಷ ಜನಕ್ಕೆ ಈ ತಿಂಗಳು ಪರ್ಟಿಕ್ಯುಲರ್ಲಿ, ನೀವು ಆಗಲೇ ಇನ್ಫಾರ್ಮಲ್ ಸೆಕ್ಟರ್ ಬಗ್ಗೆ ಹೇಳಿದ್ರಲ್ಲ, ಅನ್ಆರ್ಗನೈಸ್ಡ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ಅವ್ರಿಗೆ ಸಂಬಳ ಹೆಂಗ್ ಕೊಡಬೇಕು ಅಂತ ಚಿಂತೆ ಶುರುವಾಗಿದೆ ಅವ್ರಿಗೆ.
ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಎಷ್ಟು ಬ್ಯಾಂಕಲ್ಲಿ ಏನಿದೆ ಇವತ್ತು ಅಂದ್ರೆ ಬರೀ ನೋಟ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಇಲ್ಲಿವರೆಗೂ ಕಾಲ ಕಳೆದ್ರು, ಈಗ ಬರೀ ಅಕೌಂಟ್ ಡೆಪಾಸಿಟ್ ಹಾಕೋದು ತೆಗೆಯೋದು. ಆಮೇಲೆ ನಿಮ್ಗೆ ಎಷ್ಟು ಕಷ್ಟ ಆಗಿದೆ. ATM ಅಲ್ಲಿ ನೋಡಿ, ATM ಅಲ್ಲಿ ಇವತ್ತು ಕ್ಯಾಲಿಬ್ರೇಟ್ ಆಗಿಲ್ಲ ATMಗಳು. ಬರೀ 100 ರೂಪಾಯಿ ನೋಟ್ ಹಾಕ್ತಾರೆ ATMಗೆ. ಒಂದು ATMಗೆ 2,10,000 ರೂಪಾಯಿ ತುಂಬಿಸಬಹುದು ಅಷ್ಟೇ. ಒಬ್ಬೊಬ್ರು 2,000 ರೂಪಾಯಿ ಡ್ರಾ ಮಾಡಿದ್ರೆ 105 ಜನ ಡ್ರಾ ಮಾಡ್ಬೋದು ವಿನಃ 250-300 ಜನ ಕ್ಯೂನಲ್ಲಿ ನಿಂತ್ರೆ ಉಳಿದರೆಲ್ಲ ವಾಪಸ್ ಹೋಗ್ಬೇಕು. ಸೊ ಬ್ಯಾಂಕ್ಗೂ ಕೂಡ ಯಾಕೆ ಕ್ಯಾಶ್ ಅಲ್ಲಿ ಯಾಕೆ ಟ್ರಾನ್ಸಾಕ್ಷನ್ ಇಲ್ಲ ಇವತ್ತು ಬ್ಯಾಂಕ್ ಅಲ್ಲಿ ಅಂದ್ರೆ, ಎಷ್ಟು ಈಗ 86% ಒಟ್ಟು ನೋಟುಗಳನ್ನ ಇವರು ವಾಪಸ್ ತಗೊಂಡ್ರು, ಅಷ್ಟು ಮೊತ್ತದ ನೋಟುಗಳನ್ನ ಅಥವಾ 50% ನೋಟುಗಳನ್ನ ಬ್ಯಾಂಕಿಗೆ ಸಪ್ಲೈ ಮಾಡಕ್ಕಾಗಿಲ್ಲ, ಪ್ರಿಂಟ್ ಮಾಡಿಲ್ಲ ಇವರು. ದೊಡ್ಡ ಸಮಸ್ಯೆ. ಹಂಗಾಗಿ 2,000 ರೂಪಾಯಿ ನೋಟ್ನ ಪ್ರಿಂಟ್ ಮಾಡಿದ್ರು. ಈ ಪ್ಲಾನಿಂಗ್ ಅಲ್ಲಿ ಇವರು ಎಡವಿದ್ದು ಇವತ್ತು ಯಾಕೆ ನಿರ್ವಹಣೆಯಲ್ಲಿ ಮೋದಿ ಅವರು ಎಡವಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೋದ ವರ್ಷ ಪಾರ್ಲಿಮೆಂಟ್ ಅಲ್ಲಿ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಬ್ಯಾಂಕ್ಗಳಲ್ಲಿ ಫಂಡ್ಸ್ ಕ್ರಂಚ್ ಇದೆ ಅಂತ ಹೇಳಿ. ಅಂದ್ರೆ 75,000 ಕೋಟಿ ರೂಪಾಯಿಗಳನ್ನ ಬ್ಯಾಂಕಿಗೆ ನಾವು ಪುಷ್ ಮಾಡಬೇಕಾಗತ್ತೆ ಅಂತ ಮಾತಾಡಿ ಈ ವರ್ಷ 23,000 ಕೋಟಿಗಳು ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿರ್ಬೇಕು ಅವರು. ರೈಟ್. ಅಂದ್ರೆ ಬ್ಯಾಂಕ್ಗಳು ಕೂಡ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದ್ದಾವೆ. ದೇ ಆರ್ ಅನೇಬಲ್ ಟು ಮ್ಯಾನೇಜ್ ದಿ ಕಂಟ್ರಿ. ಅಲ್ಲ, ದೇ ಆರ್ ಅನೇಬಲ್ ಟು ಮ್ಯಾನೇಜ್ ದಿ ಕಂಟ್ರಿ. ಸಮಯ ಕೊಡಬೇಕು. ಮೋದಿಯ ಕಾರಣ UPA ಗವರ್ಮೆಂಟ್. ನೀವು ದಯವಿಟ್ಟು ನೋಡಿ, NPA ಆಗಿದ್ದ ಕಾಲ ನೋಡಿ, ಸಾಲ ಕೊಟ್ಟಿದ್ದ ಕಾಲ ನೋಡಿ, ಯಾವಾಗ ಕೊಟ್ಟಿದ್ದು. ಇವ್ರು ಕೇಳೋದಕ್ಕೆ ನಿಜವಾಗ್ಲೂ ಅವ್ರಿಗೆ ಆಶ್ಚರ್ಯ ನನಗೆ. ಈ ಕಾಂಗ್ರೆಸ್ಗೆ ಯಾವ ರೀತಿ ಕೇಳಕ್ ಅವ್ರಿಗೆ ಧೈರ್ಯ ಇದೆ ಅಂತ. ಮಲ್ಯ ಮಾತನಾಡ್ತೀನಿ. ಮಲ್ಯ ಅವ್ರು ಬಿಟ್ಟು ಓಡೋದ್ರು ಅಂತಾರೆ. ಮಲ್ಯ ಅವ್ರಿಗೆ ಸಾಲ ಕೊಟ್ಟಿದ್ದು ಯಾರು ಕೇಳಿ? ಸಾಲ ವಸೂಲ್ ಮಾಡಲಿಲ್ಲ. SBI ಒಂದೇ ದಯವಿಟ್ಟು 1,200 ಕೋಟಿ ರೂಪಾಯಿನ ರದ್ದು ಮಾಡಿದೆ ಸರ್. ಕೇಳಿಸ್ಕೊಳ್ಳಿ, ಸಾಲನ ಯಾರು ಕೊಟ್ಟಿದ್ದು ಕೇಳಿಸ್ಕೊಳ್ಳಿ. ನಾವು ಮಾಡಿರೋ ಆಕ್ಟ್ಗಳು, ನಾವು ಮಾಡಿರೋ ಪಾಸ್ ಮಾಡಿರೋ ಬಿಲ್ಗಳು ಈಗ 50 ವರ್ಷದಲ್ಲಿ ಆಗಿರ್ಲಿಲ್ಲ. ನೀವು ಈ ರೀತಿ ಒಂದ್ ನಿಮಿಷ ಸರ್, ನೀವು ಈ ರೀತಿ ಸಮರ್ಥನೆಗಿಡಿದ್ರೆ ಆಗ್ಲೇ ಲೋಕಾಯುಕ್ತದ ಬಗ್ಗೆ ಮಾತನಾಡ್ತಾ ಇದ್ರಿ. ಭಾಸ್ಕರ್ ರಾವ್ ನೇಮಕ ಆಗಿದ್ದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ. ಯಾರನ್ನ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಮಾಡ್ಬೇಕಾ, ನಿಮ್ಮನ್ನ ಮಾಡ್ಬೇಕಾ? ಲೀಡರ್ ಇದ್ರು, ಗವರ್ನರ್ ಇದ್ರು, ಅವರು ಕೇಳಬೇಕು ಸರ್. ಇವತ್ತಿನ ಅಧಿಕಾರವನ್ನ ಯಾರು ನಡೆಸ್ತಿದ್ದಾರೆ ಅವರು ಉತ್ತರದಾಯಿಗಳಾಗ್ತಾರೆ. ಮುಂದಿನ ಭಾಗದಲ್ಲಿ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಆಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು. ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. Feel special, be special. ಮಿಸ್ಟರ್ ವೆಂಕಟ್ ರೆಡ್ಡಿ. ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ. ಇವರು ರಮ್ಮಿ ಆಡ್ತಾರೆ ಕ್ಯಾಶ್ಗಾಗಿ. ಯಾಕಂದ್ರೆ ಅದುವೇ ಬರೀ ಆಹಾ, ಗೆಲುವಿನ ಖುಷಿ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ. ಹಾಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ rummycircle.com ನಲ್ಲಿ. ಇದೆಲ್ಲ ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಆಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು. ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. Excuse me, I am just 34. Excuse me, excuse me, excuse me, excuse me, excuse me, excuse me, excuse me. Diva, diva. ಇವಳು ಸ್ಯಾಂಡಲ್ವುಡ್ ನ ಬ್ಯೂಟಿಫುಲ್ ಪದ್ಮಾವತಿ. Don't you know, don't you know, don't you know I'm very sexy. Don't you know, don't you know, don't you know I'm very sexy. ಇದು ಮೋಹಕ ತಾರೆ ರಮ್ಯಾ ಬರ್ತ್ಡೇ ಸ್ಪೆಷಲ್. ಗಗನವೇ ಬಾಗಿ ಭುವಿಯನ್ನು ಕೇಳಿದ ಹಾಗೆ. ಬ್ಯಾಂಕಿನಿಂದ ಹಣ ಲಪಟಾಯಿಸಿ ಸಾಲ ತೀರಿಸಿದ
ತಗಲಾಕೊಂಡ ಡಾಮಿನಿಕ್ ಬಾಯ್ಬಿಟ್ಟ ಸತ್ಯವೇನು? ಇದು ಕೋಟಿ ಕದ್ದವನ ಇಂಟ್ರೆಸ್ಟಿಂಗ್ ಸ್ಟೋರಿ. सात दिन का करोड़पति. विटनेस इंದು ರಾತ್ರಿ 10. ಬ್ರೇಕ್ ಆದ್ಮೇಲೆ ಡಿಬೇಟ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಅವರೇ, ಬ್ರೇಕ್ ಇಂತ ಮುಂಚೆ ನನಗೆ 1 ನಿಮಿಷ ಬೇಕು ಅಂತ ಕೇಳಿದ್ರಿ. ಆ 1 ನಿಮಿಷವನ್ನ ತಗೋಬಹುದು ತಾವೀಗ. ನೀವು ವೀರಸಂಘ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರಿ, 1 ನಿಮಿಷ ಬೇಕು ಅಂತಿದ್ರಿ. ರೈತರನ್ನ ನೀವು ಹೇಳ್ತಾನೆ ಇದ್ರಿ, ಆತ್ಮಹತ್ಯೆ ಆಗ್ತಾ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ ಕಾಳಜಿಯಿಂದ, ನಾನು ರೈತರ ವಿಷಯ ಸುಮಾರು ಸ್ಟಡಿ ಮಾಡಿದ್ದೀನಿ, ಸುಮಾರು ಸಜೆಷನ್ಸ್ ಕಳಿಸಿದ್ದೀನಿ. ಇದು ನೋಡಿದಾಗ ರೈತರು ಯಾವತ್ತೂ ಅಂಡರ್ ಫೈನಾನ್ಸ್ಡ್, ಅವ್ರ ಹತ್ರ ಯಾವತ್ತೂ ದುಡ್ಡು ಇಟ್ಕೊಂಡು ಜೀವನ ಮಾಡೋಷ್ಟಿಲ್ಲ. ಬಡ ರೈತರು ನಾನು ಹೇಳ್ತಾ ಇರೋದು, ಅದರಲ್ಲಿ 90% ಜನ ಆ ಸ್ಥಿತಿನಲ್ಲಿದ್ದಾರೆ. ಸಾಹುಕಾರ ಇದ್ದಾರೆ, ಯಾರೋ ಕಾಫಿ ಎಸ್ಟೇಟ್ ಓನರ್ ಇರ್ಬೋದು, ಅಡಿಕೆ ತೋಟಗಳಿರೋರು ಅವರೆಲ್ಲ ಇರ್ಬೋದು. ಆದರೆ 3/4 ಜನ, ನೀವೇ ನಿಮ್ಮ ಬುಕ್ಕಲ್ಲೇ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಫೈನಾನ್ಸಿಂಗೇ ಆಗ್ತಿಲ್ಲ. ಈಗ ನೀವೇನ್ ಹೇಳಿದ್ರಿ, ಪಟ್ಟ ಇರೋರಿಗೆ 20 ಲಕ್ಷ ಇದ್ರೆ ಅಂತ, ಆ ಪಟ್ಟ ಇರೋರಿಗೆ ಫೈನಾನ್ಸಿಂಗ್ ಆಗ್ಬೇಕು ಅಂತ ಮೋದಿ ಚಿಂತನೆ ಮಾಡ್ತಾ ಇದ್ದಾರೆ, ಆ ವಿಷಯದಲ್ಲಿ ಲಾ ತರ್ತಾ ಇದ್ದಾರೆ. ನೋಡಿ, ಅವ್ರಿಗೆ ದುಡ್ಡಿಲ್ಲ ಅಂತ ಗೊತ್ತಾಗಿದೆ, ಅವ್ರಿಗೆ ದುಡ್ಡು ಕೊಡಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ರೈತರ ಪರವಾಗಿ ಮಾತಾಡಿದ್ರಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಒಂದು ರಿಪೋರ್ಟ್ ಮಾಡಿದೆ. 1995 ಇಂದ 2013 ಈ ದೇಶದಲ್ಲಿ ಒಟ್ಟು 3 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 3 ಲಕ್ಷ ಅಂದ್ರೆ ರೈತರು ಎಷ್ಟು ಡಿಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತ. ಕೃಷ್ಣ ಅವ್ರ ಮಾತನ್ನ ನಾನು ಒಪ್ತೇನೆ, ಡಿಸ್ಟ್ರೆಸ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಅವ್ರು ಒಪ್ಪಿದ್ದಾರೆ. ಈ ಕಾರಣಕ್ಕಾಗಿನೇ UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದ್ಸಾರಿ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಸ್ವಾಮಿ, ಅದೇ ನಾನು ಹೇಳಿದ್ರು. 1 ನಿಮಿಷ, 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಇವರು ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳಾದ ಮೇಲೆ, ಇವರು ಸರ್ಕಾರ ಬಂದ ಮೇಲೆ, ಇವರು ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನಾ ಏನ್ ಮಾಡಿದ್ರಲ್ಲ, ಅದನ್ನ ನೀವು ಇನ್ಶೂರೆನ್ಸ್ ಕಂಪನಿಗಳಿಗೆ ಫೇವರ್ ಮಾಡಕ್ ಹೋಗಿ ಮಾಡಿ ಇವತ್ತು ಎಷ್ಟು ಸಕ್ಸಸ್ ಆಗಿದೆ ಅಂದ್ರೆ ಒಂದು 10% ಕೂಡ ಇನ್ಶೂರೆನ್ಸ್ ಇವತ್ತು ಕವರ್ ಆಗಿಲ್ಲ. ದಯವಿಟ್ಟು ತಪ್ಪು ತಿಳುವಳಿಕೆ. ರಾಜ ಟಿವಿಯಲ್ಲಿ ಹೇಳ್ತಾ ಇದ್ದೀನಿ, ಫಿಗರ್ಸ್ ಕೊಡಿ ನೀವು. ಕರ್ನಾಟಕ ಸರ್ಕಾರ ಹೋದ ವರ್ಷ ಎಷ್ಟು ಕಟ್ಟಿತ್ತು ಪ್ರೀಮಿಯಂ, ಈ ವರ್ಷ ಎಷ್ಟು ಕಟ್ಟಿತ್ತು ತಮಗೇನಾದ್ರು ಇದೆಯಾ? ನಾವು 70-80 ಕೋಟಿ ಕಟ್ಟಿದ್ರೆ ಇವತ್ತು 600 ಕೋಟಿ ಕಟ್ಟಿದ್ದಾರೆ. ಯಾತಕ್ಕೆ ಕಟ್ಟಿದ್ದಾರೆ? ಸ್ಕೀಮ್ ಚೆನ್ನಾಗಿದೆ ಅನ್ನೋ ಒಂದೇ ಕಾರಣಕ್ಕೆ. ದಯವಿಟ್ಟು ನೋಡಿ, ಕರ್ನಾಟಕದ ಹೇಳ್ಬೇಡಿ, ಇಡೀ ದೇಶದ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದ ನಾನು ಹೇಳ್ತಾ ಇದ್ದೀನಿ, ಬರೀ ಕರ್ನಾಟಕದ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ನೀವು ಇನ್ಶೂರೆನ್ಸ್ ಕಾಂಪನ್ಸೇಷನ್ ರೂಲ್ಸ್ ಏನ್ ಮಾಡಿದ್ರಿ? 33%, 50% ಪರ್ಸೆಂಟೇಜಸ್ ಫಿಕ್ಸ್ ಮಾಡಿದ್ರೆ ಅದರಲ್ಲೂ ರೈತರು ಎಷ್ಟು ಪರ್ಸೆಂಟ್ ಜನ ಇನ್ಶೂರೆನ್ಸ್ ಇದೆ? ಇವತ್ತು ಕೂಡ ಇವರು ಇವರು ಅಧಿಕಾರಕ್ಕೆ ಬಂದ ಮೇಲೆ 600 ಕೋಟಿ ಕರ್ನಾಟಕ ಸರ್ಕಾರ ಕಟ್ಟಿದೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಸ್ವಚ್ಛ ಭಾರತ್ ಯೋಜನೆ ಬಗ್ಗೆ ಮಾತಾಡಿದ್ರು. ಸ್ವಚ್ಛವಾಗಿರೋದ ರಸ್ತೆಗಳ ಮೇಲೆ ನಿಂತ್ಕೊಂಡು ಕಸ ಗುಡಿಸಿ ಫೋಟೋ ತೆಗೆಸ್ಕೊಂಡು ಹಾಕ್ತಾರೆ. ಇಲ್ಲಿವರೆಗೂ ಅಂಕಿಅಂಶಗಳೇ ಕೊಡ್ಲಿಲ್ಲ ಏನ್ ಮಾಡಿದೀವಿ ಅಂತ, ಏನು ಮಾಡಿ ವೀರಸಂಘ ಅವರು ಪ್ರಶ್ನೆ ಮಾಡಬಹುದು. ನಾನು ಉತ್ತರ ಕೊಡ್ತೀನಿ ಸರ್. ನಿಮ್ದೊಂದು ನೇರ ಪ್ರಶ್ನೆ. ಆರೋಗ್ಯದ ಸಮಸ್ಯೆ ಹೆಚ್ಚಾಗಿದೆ, ಏನು ಹೆಲ್ತ್ ಕಾರ್ಡ್ ಇನ್ನೊಂದು ಮತ್ತೊಂದು 1000 ಮಾಡಿದ್ರು ಕೂಡ ಬರೀ ಜನರಲ್ ಚೆಕಪ್ ಹೋದ್ರೆ 50,000 ರೂಪಾಯಿ ಇಟ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ಆರೋಗ್ಯದ ವಿಷಯಕ್ಕೆ ರೈತರು ಅನುಭವಿಸ್ತಾ ಇದೀವಿ. ಸಣ್ಣ ಸಣ್ಣ ಆಪರೇಷನ್ಗೆ ಅಂದ್ರೆ ಆ ಕಾರ್ಡ್ ರಿನ್ಯೂವಲ್ ಆಗಿಲ್ಲ, ಈ ಕಾರ್ಡ್ ರಿನ್ಯೂವಲ್ ಅಂತ ಮತ್ತೆ ಒಂದು ಲಕ್ಷಾಂತರ ದುಡ್ಡು ಸುರಿಯಂತ ವ್ಯವಸ್ಥೆ ಐತಿ. ನೀವು ಹೇಳಿ ಸರಿ, ನಮ್ಮಲ್ಲಿ ಕ್ಯಾಶ್ ಇಲ್ಲ, ಆದ್ರೆ ಬೇರೆ ಬೇರೆ ಕಾರಣದಿಂದ ನಾವು ಸಾಲ ಮಾಡಿದೀವಿ, ವಸ್ತು ಅದಾವು, ದನ ಅದಾವು, ಅವೇ ನಮ್ಮ ಮೆಟೀರಿಯಲ್ಸ್, ನಮ್ಮ ಆಸ್ತಿ. ಸರಿ, ಈ ಸಂದರ್ಭ ನಾವು ಎನ್ಕೇಶ್ ಮಾಡ್ಕೊಂತೀವಿ. ಆದ್ರೆ ಒಂದು 10 ಜನ ಕುಟುಂಬ ಇರ್ತಕ್ಕಂಥ ಒಂದು ಮನೆಯಲ್ಲಿ ಎಲ್ಲದರ ಮಧ್ಯನೂ ಒಂದು 5 ಲಕ್ಷ 6 ಲಕ್ಷ ನಾವು ಸಂಗ್ರಹ ಮಾಡತಕ್ಕಂಥ ಪರಿಸ್ಥಿತಿ ನಮ್ಮ ಮಹಿಳೆಯರಿಂದ ಹಿಡಿದು 50-60 ಸಾವಿರ ಸಹಜವಾಗಿರ್ತೈತಿ. ಒಂದು ಕುಟುಂಬದಲ್ಲಿ 5-6 ಲಕ್ಷ ಇವತ್ತು ಹಣ ಸಿಗುತ್ತೆ. ಈ ಸಿಕ್ಕಿರ್ತಕ್ಕಂಥ ಈ ಹಣ ನಮ್ಮ ರೈತರಿಗೆ ಐತೆ ಅನ್ನೋದು ನಮ್ಮ ರೈತ ಯಜಮಾನರಿಗೆ ಗೊತ್ತಿರಲ್ಲ. ಆದ್ರೆ ಈ ಹಣ ನಮ್ಮ ರಕ್ಷಣೆ ಬರ್ತಂತ ನಾವು ಅನ್ಕೊಂಡು ಅವ್ರು ನಮಗೊಂದು ಅನುಮಾನ ಇರ್ತದೆ, ಹೆಣ್ಮಕ್ಳು ಕೂಡಿಟ್ಟಿರ್ಬೋದು ಅಂತ. ಹೆಣ್ಮಕ್ಳೇ ಕೂಡಿಡೋದು. ಸರಿ, ಈ ಆಧಾರದಲ್ಲಿ ಕುಟುಂಬ ರಕ್ಷಣೆ ಮಾಡ್ತಾರ ವಿಶ್ವಾಸ ಇರ್ತತಿ. ಈಗ 5 ಲಕ್ಷ 6 ಲಕ್ಷ ನಾನು ಬ್ಯಾಂಕಿಗೆ ತಗೊಂಡೋದ್ರ ಇಷ್ಟ ದಿನ ಅಕೌಂಟ್ನೇ ಬರೀ ನಿಂದ 20,000 ಇತ್ತು, ಈ 5 ಲಕ್ಷ ಬಂತು,
2.5 ಲಕ್ಷ ಮುಗಿತು, ಇನ್ನು 2.5 ಲಕ್ಷ ಯಾಕಲ್ಲ ಇವನಿಗೆ ಕಾನೂನು ಅಂತಂದ್ರೆ ಅಂದ್ರೆ ಇದು ಯಾವ ನ್ಯಾಯ? ಅದೇ ನಾನು ನಿಮ್ಗೆ ಮತ್ತೆ ಹೆಂಗ್ ಹೇಳ್ತೀರಿ ನೀವು? ಯಾವ ಆಧಾರದಲ್ಲಿ ಹೇಳ್ತೀರಿ? ಆಮೇಲೆ ಇನ್ಕಮ್ ಟ್ಯಾಕ್ಸ್ ಯಾವ್ದು ಇನ್ಕಮ್ ಇಲ್ದಿರೋರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ಈ ಪರ್ಟಿಕ್ಯುಲರ್ ರೈತರಿಗೆ ಎಷ್ಟರವರೆಗೆ ಇಲ್ಲ ನೋಡಿ, ಬರೀ 2.5 ಲಕ್ಷ ಒಂದು ಮಾತಾಡಿದ್ರೆ 8 ಜನ ಇದ್ದಾರೆ ಅಂತ ಹೇಳಿದ್ರೆ 8 ಜನ 20 ಲಕ್ಷ ಇಲ್ಲ. 2.5 ಲಕ್ಷ ಆಗುತ್ತೆ ಒಂದು ವರ್ಷಕ್ಕೆ. ಈ ಅಕ್ಯುಮುಲೇಟ್ ಇನ್ಕಮ್ ಹಿಂದಿನ ನೋಡಿ ನಮ್ಮ ರೈತ ಮುಖಂಡರು ಹೇಳ್ತೇವೆ, ಅದನ್ನ ಏನ್ ಹೇಳ್ಬೇಕು ಅಂತ ನಾವು ವರ್ಷ ಉಳಿಸ್ಕೊಂಡು ಬಂದ ಅಂತ 2.5 ಲಕ್ಷ ಪರ್ ಇಯರ್ಗೆ. ಒಂದು ವರ್ಷಕ್ಕೆ 2.5 ಲಕ್ಷ ಜಾಸ್ತಿ ಮಾತ್ರ, 4 ವರ್ಷದಿಂದ ಉಳಿಸ್ಕೊಂಡು ಬಂದೇನೆ, 1 ಲಕ್ಷ ಉಳಿಸ್ಕೊಂಡು ಬಂದೇನೆ ಮುಗೀತು. ಆಗ ಟ್ಯಾಕ್ಸ್ ಪ್ರೂವ್ ಮಾಡ್ಬೇಕು, ನೀವು ಪ್ರೂವ್ ಮಾಡ್ಬೇಕಂತ ಬಾಯಲ್ಲಿ ಓರ್ಲು ಕೊಟ್ಟರೆ ಸಾಕು. ನಾನು 5 ವರ್ಷದಿಂದ 1 ಲಕ್ಷ ಉಳಿಸ್ಕೊಂಡು ಬಂದಿದ್ದೇನೆ. ನಾನ್ ಟ್ಯಾಕ್ಸೇಬಲ್, ಇದು ನಾನ್ ಟ್ಯಾಕ್ಸೇಬಲ್. 5 ವರ್ಷ ಒಬ್ಬ ವ್ಯಕ್ತಿ 1 ಲಕ್ಷ ಉಳಿಸ್ಕೊಂಡು ಬಂದ್ರೆ ಈ ವರ್ಷ ಅವನ ಹತ್ರ 5 ಲಕ್ಷ ಬ್ಯಾಂಕ್ ಹಾಕಿದ್ರೆ ಅವನಿಗೆ ಟ್ಯಾಕ್ಸ್ ಬರಲ್ಲ. ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ, 2.5 ಲಕ್ಷ ಒಂದು ವರ್ಷ. ಇವತ್ತು ಕಾಫಿ ಅಸೋಸಿಯೇಷನ್ ಅವರು ಅಂದ್ರೆ ಒಂದ್ ನಿಮಿಷ ಸರ್, 2.5 ಲಕ್ಷ ಒಂದ್ ವರ್ಷಕ್ಕೆ ಅಂತಂದ್ರೆ 10 ವರ್ಷಕ್ಕೆ ಅಂದ್ರೆ 25 ಲಕ್ಷ ಕಟ್ಟಿದ್ರೆ ನೀವು ದಾಖಲೆ ಕೊಡೋದು ಬೇಡವಾ? ಅಲ್ಲ 20 ಲಕ್ಷ ಸ್ವಲ್ಪ ಡೌಟ್ ಅವರಿಗೆ. ಅಲ್ಲ 10 ವರ್ಷ 10 ವರ್ಷಕ್ಕಲ್ಲ, 10 ವರ್ಷ ಡೌಟ್ ಬರ್ತದೆ. ಕರೆಕ್ಟ್ ಏನ್ ಗೊತ್ತಾ, 25 ಲಕ್ಷ ಇಟ್ಕೊಂಡಿರೋ ರೈತರನ್ನ ಖಂಡಿತ ಇದೆ ಇರೋದಿಲ್ಲ. ಅಲ್ಲ ನೋಡಿ, ಇಟ್ಕೊಂಡಿದ್ರೆ 10 ವರ್ಷ ಅಲ್ಲ 5 ವರ್ಷ ನಾವು ಸಾಲ ಇರೋದು. ಅಲ್ಲ ರೈತರೆಲ್ಲ ಬಡವರು, ನಿರ್ಗತಿಕರು ಸುಳ್ಳು. ಕ್ರೈಸಿಸ್ ಬೇರೆ, ಅವ್ರ ಹತ್ರ ದುಡ್ಡು. ಇನ್ನೊಂದು ಹೇಳ್ತೇನೆ ನೋಡಿ, ಇವತ್ತು ಕಾಫಿ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡಿದ್ದಾರೆ. ಒಂದು ನಿಮಿಷ, ಕಾಫಿ ಪ್ಲಾಂಟೇಶನ್ ಆಕ್ಟ್ ಪ್ರಕಾರ ಲೇಬರ್ಗೆ ಕ್ಯಾಶೇ ಕೊಡ್ಬೇಕು. ಇಂಥ ಕಾನೂನು ಈ ದೇಶದಲ್ಲಿ ಲೇಬರ್ ಕ್ಯಾಶ್. ಅದು ನೀವು ಅದು ಇಟ್ಕೊಂಡು ಮೊಬೈಲ್ ಅಲ್ಲಿ ಇದೆ ದುಡ್ಡು ಅಂದ್ರೆ ಯಾರಿಗೆ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ, ಏನ್ ಹೇಳ್ತಿದ್ದೀರಾ? ಇಲ್ಲಿ ಕೇಳಿ ಮೇಡಮ್, ನಾವ್ ಹೇಳ್ತೇವೆ ಖಂಡಿತವಾಗಿ ಕರೆಕ್ಟ್. ಜನಸಾಮಾನ್ಯರಿಗೆ ತೊಂದರೆ ಆಗುದು ಹೌದು. ಜನಸಾಮಾನ್ಯ ತೊಂದರೆ ಯಾರು ಅದಕ್ಕಿಲ್ಲ, 100% ಜನಸಾಮಾನ್ಯ ತೊಂದರೆ ಆಗ್ತದೆ. ಯಾವುದೋ ಒಂದು ದೊಡ್ಡ ಜನಸಾಮಾನ್ಯ ತೊಂದರೆ. ರಘುವರ್ ನೀವು ಹೇಳಿದ ಪ್ರತಿಯೊಬ್ಬ ವ್ಯಕ್ತಿಗೂ ತೊಂದರೆ ಆಗಿದೆ ಹೌದು, ಇಲ್ಲ ಅಂತಲ್ಲ. ಯಾರಿದೆ ಲಾಭ ಪಡೆದವನು ಯಾರು ಇದ್ದಾರ? ಕಾನೂನು ಉಂಟಲ್ಲ, ಕಾನೂನು ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಾನೂನು ಇದೆ, ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಾಕಿರುವಂತಹ ಹಣವನ್ನ ಹಿಂತೆಗೆದುಕೊಳ್ಳುವುದಕ್ಕೆ ಯಾವುದೇ ನಿರ್ಬಂಧವನ್ನ ಹೇರುವಂತಿಲ್ಲ. ಹಂಗಿಲ್ಲ ನಿಮ್ಗೆ. ಅದೆಲ್ಲ ಕರೆಕ್ಟ್. ಅವರಲ್ಲಿ ಪಾಯಿಂಟ್ ಕರೆಕ್ಟ್. ಈ ವಿಷಯ ಹೇಳ್ತೇನೆ, ಆಸ್ ಪರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಇರುವಾಗ ನಾವು ಕೊಟ್ಟ ಚೆಕ್ ಬೌನ್ಸ್ ಆದ್ರೆ ಉಂಟು, ದಟ್ ರಾಂಗ್ಫುಲ್ ಡಿಸೌನರ್ ಅಂತ ಆಗ್ತದೆ. ಬ್ಯಾಂಕ್ ಅಲ್ಲಿ ಹಣ ಇರುವಾಗ ಅವ್ನು ಚೆಕ್ ಡಿಸೌನ್ ರೈಟೇ ಇಲ್ಲ. ಈ ಸಲ ಹೇಗೆ ಮಾಡ್ತಾರೆ, ಯಾರಾದ್ರೂ ಕೋರ್ಟ್ ಹೋದ್ರೆ ಮುಂದಕ್ಕೆ ಅದು ಖಂಡಿತ ಗಣ್ಯ ಹತ್ರ ಬರ್ತದೆ. ಅದನ್ನ ಅಮೆಂಡ್ ಮಾಡಿ ಹೋಗ್ಬೇಕಿತ್ತು. ಯಾರು ನನ್ನ ಹಣ ದೊಡ್ಡ ರೈಟ್ ಯಾರು ತೆಗಿಬಹುದು, ಬಟ್ ಅದನ್ನ ಅಮೆಂಡ್ ಮಾಡಿ ಹೋಗ್ಬೇಕಂತ ಈಗ ಕೆಲವು ಪರಿಣಿತ ಆರ್ಥಿಕ ತಜ್ಞ ಅದೊಂದು ಅಭಿಪ್ರಾಯ. ನನ್ನ ಹಣ ಬ್ಯಾಂಕ್ ಅಲ್ಲಿ ಇರುವಾಗ ನಾನು ಅದನ್ನ ಯಾಕೆ ತೆಗಿಬಾರ್ದು? ಹೌದಲ್ವಾ? ಈ ಪ್ರಶ್ನೆ ಉಂಟು. ಆಕ್ಚುಲಿ ನೀವು ಚೆಕ್ ರಿಟರ್ನ್ ಮಾಡಿ ದೊಡ್ಡ ಹಣ ಚೆಕ್ ರಿಸರ್ವ್ ಮಾಡಿದ್ರೆ ಯು ಹ್ಯಾವ್ ಟು ಪೇ ದಿ 10 times of the penalty for it. ಅದು ಕೋರ್ಟ್ ವಿಲ್ ಡಿಸೈಡ್. ಸ್ಮಾಲರ್ ದಿ ಅಮೌಂಟ್, ಬಿಗರ್ ದಿ ಪೆನಲ್ಟಿ ಅಂದ್ರೆ ಹಣ ಕಮ್ಮಿ ಇದೆ ಚೆಕ್ ರಿಟರ್ನ್ ಆದ್ರೆ ನಿಮಗೆ ದೊಡ್ಡ ಅಮೌಂಟ್ ಪೆನಲ್ಟಿ ಅಂತ ರೂಲ್ ಉಂಟು. ಇಟ್ ಇಸ್ ರಿಟರ್ನ್ ಇನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. ಆಮೇಲೆ ಇನ್ನೊಂದು ನೀವು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು, ಈ ದೇಶದಲ್ಲಿ ನಿನ್ನೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರೋದು 10%, ಸ್ಮಾರ್ಟ್ ಫೋನ್ ಇರೋದು 20%. ಸ್ಮಾರ್ಟ್ ಫೋನ್ ಇಲ್ಲದೆ ನೀವು ಈ ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ. ಡೌನ್ಲೋಡ್ ಮಾಡಿ ಏನ್ ಡೌನ್ಲೋಡ್ ಮಾಡೋದು? ನೋಡಿ, ಒಂದು ವಿಷಯ, ಕ್ಯಾಶ್ಲೆಸ್ ಎಕಾನಮಿ ಅಂತ ಏನಿಲ್ಲ, ಕ್ಯಾಶ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಹೊರತು ಮೋದಿ ಅವರು ಏನ್ ಹೇಳ್ತಿದ್ದಾರೆ, ಈ ಮೊಬೈಲ್ ಅಲ್ಲಿ ದುಡ್ಡು ಅಂತಿದ್ದಾರೆ. ಈ ಮೊಬೈಲ್ ಅಲ್ಲಿ ದುಡ್ಡು ಅಂತ ಯಾವ ಮೊಬೈಲ್ ಅಲ್ಲಿ ದುಡ್ಡು? ಈ ಮೊಬೈಲ್ ಅಲ್ಲಿ ಸ್ಮಾರ್ಟ್ಫೋನ್ ಅಲ್ಲ, ಈ ಮೊಬೈಲ್ ನಲ್ಲಿ ಎಲ್ಲ ವ್ಯವಹಾರ ಮಾಡಬಹುದು ಅಂತ ಮೊಬೈಲ್ ತೋರಿಸಿ ಭಾಷಣದಲ್ಲಿ ಹೇಳಿದ್ರು ಅವರು. ಸುಮ್ಮನೆ ಏನೇನೋ ಮಾತಾಡ್ಕೊಂಡಿದ್ದಾರೆ. ಈ ಹಳೆ ಫೋನ್ ಡೌನ್ಲೋಡ್ ಮಾಡಕ್ಕಾಗಲ್ಲ. ಎಲ್ಲರಿಗೂ ಆಗೋದಿಲ್ಲ. ಈಗ ಹಳ್ಳಿಲಿರೋ ರೈತ ನೀವು ಮಾಡೋದಕ್ಕೆ ಅಂತ ಹೇಳೋಕೆ ನೀವು ಬೆಂಗಳೂರು 20 ಕಿಲೋಮೀಟರ್ ಹೋಗಿ ಇಂಟರ್ನೆಟ್ ಅಷ್ಟೇ ಅಲ್ಲ ಮೇಡಮ್, ಜನಕ್ಕೆ ಎಷ್ಟು ಮೋಡಿ ಆಗಿದೆ ಅಂದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಆಪ್ ಇದೆ, 2000 ನೋಟಿನ ಮೇಲೆ ಹಿಂಗಿಟ್ಟು ಆಪ್ ಓಪನ್ ಮಾಡಿದ್ರೆ ಅವ್ರು ಭಾಷಣ ಮಾಡೋದು ಕಾಣುತ್ತೆ. ನನಗೇನ್ ಹೇಳಿದ್ರು ಒಬ್ರು ತೋರಿಸಿ ಅಂದ್ರೆ, ನನಗೇನ್ ಹೇಳಿದ್ರು ಅಂದ್ರೆ ಅದನ್ನ ತೋರಿಸಿ ಸರ್, ಇದು ಒರಿಜಿನಲ್ ನೋಟ್ ಇದ್ರೆ ಮಾತ್ರ ಇದು ಕಾಣುತ್ತೆ ಸರ್ ಅಂದ್ರು. ಸರಿ, ಒಂದು ಕಲರ್ ಜಿರಾಕ್ಸ್ ಮಾಡಿಟ್ಟು ನೋಡೋಣ ಅಂದೆ. ಕಲರ್ ಜಿರಾಕ್ಸ್ ಮಾಡಿಟ್ರು ಮೋದಿಗಳ ಭಾಷಣ ಬರುತ್ತೆ ಅಲ್ಲಿ. ಸೊ ಈ ತರ ಹೆಂಗೆ ಭ್ರಮೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಆಕಾಶವನ್ನ ಕೆಳಗಿಳಿಸಿ ಇನ್ನೇನು ಕೊಟ್ಟು ಬಿಟ್ಟಿದ್ದಾರೆ, ನಮ್ ಕೈಗೆ ಸಿಗ್ಬೇಕಷ್ಟೇ ಅದು. ಓಕೆ, ಕೃಷ್ಣ ಅವರೇ, ಭೂಪತಿ ಅವರು ಹಾಗೇನೆ ವೀರಸಂಗಯ್ಯ ಅವರ ಮಾತಿಗೆ ಪೂರಕವಾಗಿ ಅವ್ರು ರೈತರನ್ನ ಪ್ರತಿನಿಧಿಸ್ತಾರೆ, ಇವರು ಸಾಲ ಮನ್ನಾ ಬಗ್ಗೆ ಮಾತನಾಡಿದ್ರು. ಈಗ ಒಟ್ಟು 7,012 ಕೋಟಿ ರೂಪಾಯಿಯನ್ನ SBI ಸುಸ್ತಿದಾರರು ಏನಿದ್ರು ಅವರ ಸಾಲವನ್ನ ರದ್ದತಿ ಮಾಡಿದೆ.
ನೋಡಿ ರದ್ದತಿ ಆಗಿದೆ. ಅದರಲ್ಲಿ ಮಲ್ಯ ಅವರ 1200 ಕೋಟಿ ರೂಪಾಯಿ ಇದೆ. ನೀವು ಕೊಟ್ಟಿರುವಂತ ಅಂದ್ರೆ ದಾಖಲೆ ಪ್ರಕಾರ ಹೇಳ್ತಾ ಇರೋದು ನಾನು, ಇದೇನು ಊಹಾಪೋಹ ಅಲ್ಲ. 7022 ಕೋಟಿ ರೂಪಾಯಿಯಲ್ಲಿ 1200 ಕೋಟಿ ರೂಪಾಯಿ ಮಲ್ಯ. ಇನ್ನೂ ಜಾಸ್ತಿ ಇದೆ. ದಯವಿಟ್ಟು SBI ಮಾಡಿದ್ ಮಾತ್ರ ಹೇಳಿ. SBI ಮಾಡಿದ್ದು ನೋಡಿ, ಅಕೌಂಟಿಂಗ್ ಪ್ರೋಸೆಸ್ ಸರ್ಕಾರ ಬಂದಾಗ ಚೇಂಜ್ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿತ್ತು, ಬಿಜೆಪಿ ಸರ್ಕಾರದಲ್ಲೂ ಅದೇ ಇದೆ. ನಾನು ಹಿಂಗೆ ಚಾರ್ಟೆಡ್ ಅಕೌಂಟ್ ಒಂದ್ಸತಿ ಅನ್ಸುತ್ತೆ ಮೀಡಿಯಾದವ್ರು ಅದನ್ನ ತಿಳ್ಕೊಂಡು ಹೇಳ್ಬೇಕು. ಅದ್ರ ಒಂದು ಪ್ರೋಸೆಸ್ ಇದೆ, NPA ಅಂತ ಕರಿತೀವಿ. ಯಾವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ ಅದಕ್ಕೆ ಕೆಲವು ವರ್ಷ, ಫಸ್ಟ್ ಇಯರ್ ಎಷ್ಟು ಪ್ರಾವಿಷನ್ ಮಾಡಬೇಕು, ಸೆಕೆಂಡ್ ಇಯರ್ ಎಷ್ಟು ಪ್ರಾವಿಷನ್ ಮಾಡಬೇಕು, ಥರ್ಡ್ ಇಯರ್ ಎಷ್ಟು ಮಾಡಬೇಕು, ಕೊನೆಗೆ ಇನ್ನೂ ಬರೆದಿದ್ರೆ ಅದನ್ನ ರೈಟ್ ಆಫ್ ಮಾಡಿ ಅದನ್ನ ಹಂಗಂದ್ರೆ ನಾವು ಕಲೆಕ್ಷನ್ ಮಾಡೋ ಇದು ಪವರ್ಸ್ ಬಿಟ್ಬಿಡ್ತೀವಿ ಅಂತಿಲ್ಲ, ಅದನ್ನ ರೈಟ್ ಆಫ್ ಮಾಡಿ. ಯಾಕೆ ಅಂತಂದ್ರೆ ಇವತ್ತು ನೀವು ಅದ್ರಲ್ಲಿ ನಮ್ಮ ಪರ್ಫಾರ್ಮಿಂಗ್ ಅಸೆಟ್ ಅಂತ ತೋರಿಸಿದ್ರೆ ನೀವು ಬಂದಿರೋ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದನ್ನ ಪ್ರಾವಿಷನ್ ಮಾಡಿದ್ರೆ ಅವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿರಲ್ಲ, ಬ್ಯಾಂಕ್ಗಳು ಸಹ ಅವ್ರಿಗೂ ದುಡ್ಡು ಉಳಿಯುತ್ತೆ. ಯಾವಾಗ ನೀವು ರಿಕವರ್ ಮಾಡ್ಕೋತೀರಾ ಅದನ್ನ ತಿರ್ಗಾ ಇನ್ಕಮ್ ಗೆ ಆಡ್ ಮಾಡ್ತಾರೆ. ಹಂಗಂದ್ರೆ ವಿಜಯ್ ಮಲ್ಯಗೆ ನಾಳೆ ಕಟ್ಟಬೇಡ ಅಂತ ಹೇಳಿ ಅವ್ರು ರೈಟ್ ಆಫ್ ಮಾಡ್ಲಿಲ್ಲ, ಕನ್ಫ್ಯೂಸ್ ಮಾಡ್ತಾರೆ. ಸಾಲ ಮನ್ನಾ ನೋಡಿ, ಸರ್ ನಾವು ಕೇಳ್ತಾ ಇರೋ ಪ್ರಶ್ನೆ ಸಿಂಪಲ್. ನೀವು ಚಾರ್ಟೆಡ್ ಅಕೌಂಟ್, ನಾನು ಕೇಳ್ತಿರೋ ಪ್ರಶ್ನೆ ಸಿಂಪಲ್ ಸರ್. ನೀವು ಅಲ್ಲಿ ರದ್ದತಿ ಮಾಡಿದ್ರಿ, ಹಣವನ್ನ ಕಟ್ಟಿದ್ರಿ. ಯಾರ ಹಣ? ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗಿತ್ತು. ಜನ ತಗೊಂಡೋಗಿ ಹಣವನ್ನ ಬ್ಯಾಂಕಿಗೆ ಕಟ್ಟಿದ್ರಲ್ವಾ? ಜನ ಹಣವನ್ನ ಬ್ಯಾಂಕಿಗೆ ಕಟ್ಟದೇ ಇದ್ದಿದ್ರೆ ನೀವು ಹೇಗ್ ಮಾಡಕ್ ಸಾಕ್ತಾ ಇತ್ತು? ಹೇಳಿ ಸರ್, ಸರಿ ಮಾಡಿ, ಸರಿ ಮಾಡಿ, ಸರಿ ಮಾಡಿ. ಒಂದು ವಿಷಯ ವೆರಿಫೈ ಮಾಡ್ತೇನೆ ನೋಡಿ. ಅಕೌಂಟ್ ಅಲ್ಲಿ ಗೊತ್ತಾ, ಅಕೌಂಟ್ ಸಾಲ ಕೊಡ್ತೀರಿ, ಅವ್ರು ಇಷ್ಟೇ ತಿಂಗಳಲ್ಲಿ ವಾಪಸ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಬಾಕಿ ಇದ್ರೆ ಅದು NP ಅಂತ ಟ್ರಾನ್ಸ್ಫರ್ ಮಾಡ್ತಾರೆ. NP ಅಂತ ಕೂಡ ಅವನು ಮನ್ನಾ ಅಲ್ಲ, ಅದು ಸೆಕ್ಯೂರಿಟಿ ಇರ್ತದೆ. ಸೆಕ್ಯೂರಿಟಿ ವಸೂಲು ಮಾಡಿ ಅದನ್ನ ಕಲೆಕ್ಟ್ ಮಾಡಿದ್ರೆ ಪುನಃ ಅದು ಗುಡ್ ಅಕೌಂಟ್, ಸರ್ವಿಸ್ ಚಾರ್ಜ್ ಆಗಲ್ಲ. ಅಲ್ಲಿ ಇನ್ಕಮ್ ಪ್ರೊವಿಷನ್ ಮಾಡೋದಿಲ್ಲ, ಇಂಟ್ರೆಸ್ಟ್ ಚಾರ್ಜ್ ಮಾಡೋದಿಲ್ಲ, NP ಅಂದ್ರೆ ಹಿಂತಿರುಗಿ ಬಾರದ ಸಾಲ. ಇನ್ನೊಂದು ವಿಷಯ ಮೇಡಮ್, ಒಂದು ಅಂಶ ಹೇಳ್ತೀನಿ ಈಗ ಕೇಳಿ. ಅದೇ ನಾನು ಹೇಳ್ತಿರೋದು. ಇಲ್ಲಿ ಒಂದು 100 ಕಾರ್ಪೊರೇಟ್ ಕಂಪನಿಗಳಿಗೆ ಕಾಂಗ್ರೆಸ್ಸಿನ UPA ಸರ್ಕಾರ ತನ್ನ 10 ವರ್ಷ ಅವಧಿಯಲ್ಲಿ ಅವ್ರು ಕಟ್ಟಬೇಕಾದ ಟ್ಯಾಕ್ಸ್ ಅನ್ನ, ಕಸ್ಟಮ್ಸ್, ಎಕ್ಸೈಸ್ 13 ಲಕ್ಷ ಕೋಟಿನ 10 ವರ್ಷ ಅವಧಿಯಲ್ಲಿ ಮನ್ನಾ ಮಾಡ್ತಾರೆ. 2.5 ವರ್ಷ ಅವಧಿಯಲ್ಲಿ NDA ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಗೌರ್ಮೆಂಟ್ 5,94,000 ಕೋಟಿ ಮನ್ನಾ ಮಾಡ್ತಾರೆ. ಅಂದ್ರೆ ಅವರ ಅರ್ಧ, ಹೆಚ್ಚು ಕಮ್ಮಿ ಅರ್ಧ ಕಲೆ. ಎರಡನೇ ವಿಷಯ ನೋಡಿ, ಎರಡನೇ ವಿಷಯ ಒಂದು ಮಾಹಿತಿ ತಪ್ಪ, ಮಾಹಿತಿ ತಪ್ಪಲ್ಲ. ಇದನ್ನ ಲಕ್ಷ ಪ್ರತಿ ಹಂಚಿದೀವಿ. ಇದು ಮಾಹಿತಿ ತಪ್ಪಾದ್ರ ನಾನು ಜೈಲಿಗೆ ಹೋಗಿ ತಯಾರಿದ್ದೀನಿ. ನಂಬರ್ 1. ಆ ರೀತಿ ಹೇಳೋದಿಲ್ಲ. ಎರಡನೇ ವಿಷಯ ಪ್ಲೀಸ್ ಸರ್, ಇನ್ನೊಂದು ಅಂಶ ಇದೆ. ಒಟ್ಟು ಭಾರತ ದೇಶದ ರೈತರ ಸಾಲ ನಮ್ದು 1,15,000 ಕೋಟಿ ಇದೆ ರೈತರ ಸಾಲ ಈಗಿರ್ತಕ್ಕಂಥದ್ದು ಇಡೀ ಕೇಂದ್ರದಲ್ಲಿ. ಈ ಸಾಲವನ್ನ ಮನ್ನಾ ಮಾಡೋ ಅಗತ್ಯ ಯಾಕೈತಂದ್ರ 2.5 ವರ್ಷದ ಅವಧಿಯಲ್ಲಿನೇ 38,000 ಜನ ರೈತರ ಆತ್ಮಹತ್ಯೆ ಆಗಿದೆ. ಒಟ್ಟ 3,50,000 ಆತ್ಮಹತ್ಯೆ ಆಗಿದೆ ಈ 12.5 ವರ್ಷದಲ್ಲಿ. ನಂಬರ್ 1. ಇದಕ್ಕ ಮನ್ನಾ ಮಾಡಲಿಕ್ಕೆ ಇಡೀ ಕೇಂದ್ರದ ಮೇಲೆ ಇಡೀ ಭಾರತ ದೇಶದ ರೈತರು ಒತ್ತಾಯ ಆಗ್ತಾ ಇದಾರೆ, ಒಂದ್ ಕಡೆ ಇರಲಿ. ಆದ್ರೆ ಅದೇ ಟೈಮಲ್ಲಿ ಇಲ್ಲಿಯ ಬಿಜೆಪಿ ಸರ್ಕಾರ ಕೇವಲ 100 ಜನ ಉದ್ಯಮಪತಿಗಳಿಗೆ 1,14,000 ಕೋಟಿ ಮನ್ನಾ ಮಾಡಿದ್ದಾರೆ ರೀಸೆಂಟ್ ಆಗಿ. ಉತ್ತರವನ್ನು ಕೇಳ್ಬಿಡೋಣ. ಈ 2 ಪ್ರಶ್ನೆಗೆ ಉತ್ತರ ಕೊಡಿ ದಯಮಾಡಿ. ಮನ್ನಾ ಮಾಡುವಂತ ಇಟ್ ಇಸ್ ನಾಟ್ ಗವರ್ಮೆಂಟ್ ಇದಲ್ಲ ಹೇಳ್ತೇನೆ, ಅದು ಬ್ಯಾಂಕ್ ಡಿಸಿಷನ್. ಸಾಲ ಮನ್ನಾ ಮಾಡೋದು ಅದಕ್ಕೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು. ನಾನು ಬ್ಯಾಂಕ್ ನೋಡಿದ್ದೇನೆ, ಸ್ಟಡಿ ಮಾಡಿದ್ದೇನೆ. ಏನ್ ಗೊತ್ತಾ, ಮನ್ನಾ ಮಾಡೋದು ಗವರ್ಮೆಂಟ್ ಟೈಮ್ ಅಲ್ಲಿ ಹೇಳಿ. ಈಗ NDA ಗವರ್ಮೆಂಟ್ ಪೀರಿಯಡ್ ಅಲ್ಲಿ ಅಥವಾ UPA ಗವರ್ಮೆಂಟ್ ಟೈಮ್ ಅಲ್ಲಿ ಅಂತ ಹೇಳ್ಬೋದು. ಮನ್ನಾ ಮಾಡೋ ರೈಟ್ ಗವರ್ಮೆಂಟ್ಗೆಲ್ಲ, ಮನ್ನಾ ಮಾಡುವ ರೈಟ್ ಇರಲ್ಲ ಆ ಬ್ಯಾಂಕ್ಗಳ, ಆ ಬೋರ್ಡ್ ಆಫ್ ಡೈರೆಕ್ಟರ್. ನೋಟ್ ಚೇಂಜ್ ಮಾಡೋದು ಗವರ್ಮೆಂಟ್ ಇರಲಿಲ್ಲ, ಬ್ಯಾಂಕ್ ಮಾಡಬೇಕಾಗಿತ್ತು. ಮನ್ನಾ ಮಾಡುದುಂಟಲ್ಲ ಅವರ UPA ಗವರ್ಮೆಂಟ್ ಪೀರಿಯಡ್ ಅಲ್ಲಿ ಸಾಲ ಮನ್ನಾ ಮಾಡಿದ್ರು, ಅದು UPA ಗವರ್ಮೆಂಟ್. ಒಂದು ಮಾತು ನೋಡಿ, ಈ ದೇಶದಲ್ಲಿ ನಾವು ಏನು 8 to 10% NPA ಇದೆಯಲ್ಲ, ಇದರಲ್ಲಿ 85% ಸಾಲ ಕಟ್ಟದೆ ಆಗಿ ಕೋತ ಮಾಡಿರೋರು ದೊಡ್ಡವರು, ರೈತರಲ್ಲ, ಸಣ್ಣ ರೈತರು. ಸಣ್ಣ ನೋಡಿ,
8.5 ಕೋಟಿ ಮೈಕ್ರೋ ಇಂಡಸ್ಟ್ರೀಸ್ ಅಂತ ಹೇಳ್ತಕ್ಕಂಥದ್ದು ಇವರ ಗುರುಮೂರ್ತಿ ಅವರು ಯಾವಾಗ್ಲೂ ಇದನ್ನ ಹೇಳ್ತಾ ಇದ್ರು. 8.5 ಕೋಟಿ, ಅದರಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಆಗಿರೋದು 12 ಲಕ್ಷ ಕೋಟಿ, ಅಂದ್ರೆ ದುಡ್ಡು ಅವ್ರು ಬಂಡವಾಳ ಹಾಕಿರೋದು. ಸರ್ಕಾರ ಕೊಟ್ಟಿರೋದು 3 ಲಕ್ಷ ಕೋಟಿ ಮಾತ್ರ. ಅವ್ರು ದುಡ್ಡು ಕಿತ್ಕೊಂಡಿರೋದು. ಈಗ ಸಮಸ್ಯೆ ಇರೋದು ಏನ್ ಗೊತ್ತಾ, ಅವ್ರಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರದೇ, ಬೆವರು ಅವ್ರದೇ, ಶ್ರಮ ಅವ್ರದೇ, ಎಲ್ಲ ಅವ್ರದೇ. ಇವ್ರು ಕೆಲಸ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಸಾಲನೂ ಕೊಟ್ಟಿಲ್ಲ. ಸಾಲ ಇವತ್ತು 85% NPA ಇರೋದು ಇಟ್ ಇಸ್ ಬಿಗ್ ಇಂಡಸ್ಟ್ರೀಸ್, ನಾಟ್ ಮೈಕ್ರೋ, ನಾಟ್ ಫಾರ್ಮರ್ಸ್. ಹೌದೌದು. ಈ ದೇಶಕ್ಕೆ ಕೋಟ ಮಾಡೋರು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್. ಕೃಷ್ಣ ಅವ್ರು ಹೇಳಿದಾಗೆ ಅದು ಇವತ್ತಿಂದಲ್ಲ, ಈಗೇನ್ NDA ಗವರ್ಮೆಂಟ್ ಬಂದಾಗಿಂದ ನೀವೀಗ ಇವ್ರಿಗೆ ನೀವು ಅಂತವ್ರನ್ನ ಹಿಡೀರಿ. ಈಗ ಸಮಸ್ಯೆ ಇರ್ತದೆ. ಈಗ ನೋಡಿ, ಹೋದ ವರ್ಷ CBDT ಅವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು, 1 ಲಕ್ಷ ಜನ 1 ಕೋಟಿ ವ್ಯವಹಾರ ವರ್ಷಕ್ಕೆ ಮಾಡಿದ್ದಾರೆ, ಪ್ಯಾನ್ ನಂಬರ್ ಕೊಟ್ಟಿಲ್ಲ. ಅವ್ರ ಲೆಕ್ಕ ಇದೆ ಅಂತ CBDT ಅವ್ರು ಹೇಳ್ತಾರೆ. ಮಾಡ್ತಾ ಇದ್ದಾರೆ. ನೀವು ಅವ್ರು ಇಂಥವ್ರು ಇದೆ ಪಟ್ಟಿ. ಇವತ್ತೆಲ್ಲ ಎಲೆಕ್ಟ್ರಾನಿಕ್ ಏಜು, ಡೇಟಾ ಇದೆ, ಡೇಟಾ ಮೈನಿಂಗ್ ಅಂತೀವಿ ನಾವು. ಇಡೀ ದೇಶಕ್ಕೆ ಹಿಡಿತಾ ಇದ್ದೀರಾ ನೀವು. ಇಡೀ ದೇಶ ಯಾಕೆ ಸುಟ್ರಿ ನೀವು? ಸರ್ವ ಆಪಾದ್ರ ಊಟ ಇಲ್ಲಲ್ರಿ. ಅವ್ರು ಬಿಟ್ಬಿಡಿ ಸರ್, ಒಂದ್ ನಿಮಿಷ ಬಿಟ್ಬಿಡಿ, ಮಾತಾಡಿ ಸರ್. ನೋಡಿ, ಅವ್ರು ಹೇಳಿದಾಗೆ ರೈಟ್ ಆಫ್ ಅಂತ ಅನ್ನೋದು ಬ್ಯಾಂಕ್ ಪವರ್ಸ್ ಗವರ್ಮೆಂಟ್ ಟೆಕ್ನಿಕಲ್